ದಿನ ರಾಜ್ಯಸಭೆಯ ಎಲೆಕ್ಷನ್ ನಡೆಯಿತು. ಅದರಲ್ಲಿ ಕಾಂಗ್ರೆಸ್ನ 3 ಜನ ಅಭ್ಯರ್ಥಿಗಳು ಮತ್ತು ಬಿಜೆಪಿಯ ಒಬ್ಬರು ಗೆಲುವನ್ನು ಸಾಧಿಸ್ತಾರೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಒಂದು ಘೋಷ ವಾಕ್ಯ ಮೊಳಗತ್ತೆ. ಅಲ್ಲಿ ನೂರಾರು ಜನ ನೆರೆದಿರ್ತಾರೆ. ಆದರೆ ಇಲ್ಲಿ ರಾಜ್ಯಸಭೆಯಲ್ಲಿ ಗೆದ್ದು ಬೀಗಿದ್ದಂತಹ ಸೈಯದ್ ನಾಸೀರ್ ಹುಸೇನ್ ಅವರಿಗೆ ಈ ಒಂದು ಹೇಳಿಕೆ ಘೋಷಣೆ ಕೇಳಿಸೋದೇ ಇಲ್ವಂತೆ. ನನಗೆ ನಾಸೀರ್ ಹುಸೇನ್ ಜಿಂದಾಬಾದ್, ಕಾಂಗ್ರೆಸ್ ಜಿಂದಾಬಾದ್ ಅನ್ನೋ ಜೈಕಾರ ಅಷ್ಟೇ ಕೇಳಿಸಿದ್ದು. ಈ ಥರ ಹಂಗೆ ಯಾರು ಹೇಳಿದರೆ ಅದು ತಪ್ಪು ಅಂತ ಹೇಳಿದ್ದಾರೆ. ಇವತ್ತು ಸ್ಪಷ್ಟನೆ ಹೇಳಿದ್ರು, ಅಷ್ಟೇ ಕೂಗಿದಲ್ಲಿ ಯಾರು ಕೂಗಿಲ್ಲ ಅಂದರು. ಪತ್ರಕರ್ತರು ಪ್ರಶ್ನೆ ಮಾಡೋದಕ್ಕೆ ಹೋದರೆ ಹೋಗು ಹೋಗು ಅಂತ ಹೇಳಿ ಕಳಿಸಿದಂತಹ ನಾಸೀರ್ ಹುಸೇನ್ ಅವರು ಇವತ್ತು ಹೇಳ್ತಾರೆ, ಯಾವ ಕಿಮ್ಮತ್ತು ಕೂಡ ಕೊಡದೇ ಇರುವಂತಹ ನಾಸೀರ್ ಹುಸೇನ್ ಅವರು ಇವತ್ತು ಹೇಳ್ತಾರೆ, ನನಗೆ ಕೇಳಿಸ್ಲಿಲ್ಲ, ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದು ನನಗೆ ಕೇಳಿಸ್ಲಿಲ್ಲ, ಕೇಳಿಸಿದ್ರೆ ಕ್ರಮ ತೆಗೆದುಕೊಳ್ಳಿ ಅನ್ನೋ ಆಗ್ರಹ ಮಾಡ್ತೀನಿ. ನಾಸೀರ್ ಹುಸೇನ್ ಅವರೇ, ನೀವು ಎಲ್ಲಿದ್ದೀರಿ? ಹಾಗಾದರೆ ಯಾವ ದೇಶದಲ್ಲಿದ್ದೀರಿ? ಯಾವ ರಾಜ್ಯದಲ್ಲಿದ್ದೀರಿ? ಯಾವ ರಾಜ್ಯಸಭೆಯನ್ನು ಗೆದ್ದಿದ್ದೀರಿ? ನಿಮ್ಮ ಬೆಂಬಲಿಗರ ಹತ್ರ ಇಂಥವರೆಲ್ಲ ಇದ್ದಾರೆ ಅಂತಂದರೆ ಯಾವ ಸಂದೇಶವನ್ನು ಕೊಡೋದಕ್ಕೆ ಹೋಗ್ತಾ ಇದ್ದೀರಿ ಅನ್ನೋ ಪ್ರಶ್ನೆಯಲ್ಲಿ ಎದುರಾಗುತ್ತೆ. ಅನೇಕ ವಿಚಾರಗಳಿದೆ, ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ. ಕಲಾಪದಲ್ಲಿ ಪಾಕ್ ಫೈರ್, ಬಿಜೆಪಿ ಕಾಂಗ್ರೆಸ್ ಜಿದ್ದಾಜಿದ್ದಿ. ಇವತ್ತು ಕಲಾಪ ಆರಂಭ ಆಗ್ತಾ ಇದ್ದಂತೇನೆ ಆ ಕಡೆ ವಿಧಾನಸಭೆ, ಈ ಕಡೆ ವಿಧಾನ ಪರಿಷತ್, ಎರಡೂ ಕಡೆಯಲ್ಲಿ ಇದೇ ವಿಷಯ ಚರ್ಚೆ, ಇದೇ ವಿಷಯ ದೊಡ್ಡ ಮಟ್ಟದಲ್ಲಿ ಕಿಚ್ಚು ಹಚ್ಚುತ್ತೆ. ವಿಧಾನಸಭೆ ಮತ್ತು ಪರಿಷತ್ತಲ್ಲಿ ಬಿಜೆಪಿ ಸದಸ್ಯರು ಕಿಡಿಕಾರ್ತಾರೆ. ಘೋಷಣೆ ಕೂಗಿದ್ರೆ ಕ್ರಮ ನಿಶ್ಚಿತ ಅಂತಾರೆ ಸಿಎಂ ಸಿದ್ದರಾಮಯ್ಯ. ಸೈಯದ್ ನಾಸೀರ್ ಹುಸೇನ್ ವಿರುದ್ಧ ಕೇಸರಿ ಬ್ರಿಗೇಡ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಭೆಯಲ್ಲಿ ಸಚಿವರ ಜೊತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ವಾಗ್ವಾದ ಮಾಡಿದ್ದಾರೆ. ಪರಿಷತ್ತಲ್ಲಿ ಭಾರೀ ಗದ್ದಲ, ಕೋಲಾಹಲಕ್ಕೂ ಕೂಡ ಕಾರಣ ಆಗುತ್ತೆ. ಕಲಾಪವನ್ನು ನಾಳೆಗೆ ಮುಂದೂಡಿಕೆ ಮಾಡ್ತಾರೆ. ಸೈಯದ್ ನಾಸೀರ್ ಹುಸೇನ್ ಬೋರ್ಡ್ಗೆ ಮಸಿ ಬಳಿಯೋ ಪ್ರಯತ್ನಗಳು ಕೂಡ ನಡೆದಿದೆ. ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ರಾಜ್ಯಸಭೆ ವಿಷಯದ ಖುಷಿ ಈಗ ದಿಢೀರಂತ ನಿನ್ನೆ ಕುಸಿತ ಆಗೋಗ್ಬಿಡುತ್ತೆ. ಗೆಲುವಿನ ನಶೆಯನ್ನ ಇಳಿಸ್ತಾರೆ ಹುಸೇನ್ ಬೆಂಬಲಿಗರು. ಪಾಕಿಸ್ತಾನ್ ಜಿಂದಾಬಾದ್ ಕೂಗಿಲ್ಲ ಅಂತ ಬೇರೆ ಇದಕ್ಕೆ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಹೋಗ್ತಾರೆ. ಕೈ ನಾಯಕರ ವಿರುದ್ಧ ಕೇಸರಿ ಕೆಂಡಕಾರಿದ್ದಾರೆ. ವಿಧಾನಸೌಧದ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ವಯಂ ಪ್ರೇರಿತ ಸುಮೋಟೋ ಕೇಸನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಈ ವಿಡಿಯೋಗಳನ್ನು ಆಧರಿಸಿ FSL ವರದಿ ಮೇಲೆ ಒಂದು ರೀತಿ ಘೋಷಣೆಯ ಫೈಟ್ ನಿಂತಿದೆ ಅಂತ ಹೇಳ್ಬೋದು. ಬಿಜೆಪಿಯವರಂತೂ ದೊಡ್ಡ ಮಟ್ಟದಲ್ಲಿ ಕೆಂಡಕಾರ್ತಿದ್ದಾರೆ. ಇವತ್ತು ಸಂಪೂರ್ಣ ಸೆಷನ್ ಇದೇ ವಿಚಾರಕ್ಕೆ ಬಲಿಯಾಯಿತು ಅಂತಲೂ ಹೇಳ್ಬೋದು. ಏನು ನಡೀತು ಹಾಗಾದರೆ? ಆ ವಿಡಿಯೋ ಏನು, ಆ ಘೋಷಣೆ ಏನು? ನಮ್ಮ ಪ್ರತಿನಿಧಿ ಪ್ರಶ್ನೆ ಕೇಳಿದಾಗ ರಾಜ್ಯಸಭೆಯ ಸದಸ್ಯರ ಉತ್ತರ ಹೆಂಗಿತ್ತು ಕೇಳ್ಕೊಂಬರೋಣ. ನೋಡಿ, ನೆನ್ನೆ ಆ ವಿಡಿಯೋವನ್ನು ಕೂಡ ನಾವು ಪ್ಲೇ ಮಾಡಿದ್ವಿ. ಒಂದು ಕಡೆ ನಾಸೀರ್ ಹುಸೇನ್ ಜಿಂದಾಬಾದ್ ಅಂತಾರೆ, ಮತ್ತೊಂದು ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆಗಳನ್ನ ಕೂಗ್ತಾರೆ. ಆದರೆ ಇದನ್ನು ಯಾರೂ ಕೂಡ, ಯಾವೊಬ್ಬ ಕಾಂಗ್ರೆಸ್ನ ನಾಯಕರು ಕೂಡ ಇದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅಯ್ಯೋ, ಅದು ಹಂಗಲ್ಲ ಕೂಗಿದ್ದು, ನಾಸೀರ್ ಹುಸೇನ್ ಜಿಂದಾಬಾದ್ ಅಂದರು, ನಿಮ್ಮ ಕಿವಿಗೆ ಹಂಗೆ ಕೇಳಿಸಿದೆ, ಇದನ್ನು ಹೋಗಲಿ, ಇಷ್ಟು ಜನ ಇದ್ದಾರೆ, ಇಷ್ಟು ಮೀಡಿಯಾಗಳಲ್ಲಿ ಕವರ್ ಆಗಿದೆ, ಇಷ್ಟು ಕ್ಯಾಮ್ರಾಗಳಲ್ಲಿ ಸರಿಯಾಗಿದೆ, ಇದನ್ನು ತಿರ್ಚೋದಕ್ಕೆ ಏನು ಸಾಧ್ಯನಾ? ಇದ್ದಕ್ಕಿದ್ದಂಗೆ ಅದು ನಿನ್ನೆ ಹಿಂಗೆ ಆಗ್ತಿದ್ದಂಗೆ ಹಿಂಗೆ ಬಂದಿದೆ, ಪ್ಲೇ ಆಗಿದೆ.
ಆಯ್ತಾ, ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಗಿದೆ. ಇವತ್ತು ಇದೇ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಸದನದಲ್ಲಿ, ಉಭಯ ಸದನಗಳಲ್ಲೂ ಕೂಡ ಪ್ರಸ್ತಾಪ ಆದಂತಹ ವಿಚಾರ. ಅದು ಕೇವಲ ಪ್ರಸ್ತಾಪ ಅಲ್ಲ, ಗದ್ದಲ ಕೋಲಾಹಲಕ್ಕೂ ಕೂಡ ಕಾರಣ ಆಗುತ್ತೆ ಇದೇ ವಿಷಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆನ ಆರಂಭಿಸ್ತಾ ಹೋಗ್ತೀವಿ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಹೋಗ್ತಾರೆ. ಮೊದಲೇದಾಗಿ ರಾಜಕೀಯ ವಿಶ್ಲೇಷಕರಾದಂತಹ ಶಶಿಕಾಂತ್ ಎಡೆಹಳ್ಳಿ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಪಿ ಪಕ್ಷದ ವಕ್ತಾರರಾದಂತಹ ಅನಿಲ್ ಆಚಪ್ಪ ಇದ್ದಾರೆ. ಅನಿಲ್ ಅವರು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ಪಕ್ಷದ ವಕ್ತಾರರಾದಂತಹ ಕಿರಣ್ ಅಣಿಗೇರಿ ಅವರು ಇದ್ದಾರೆ. ನಮಸ್ಕಾರ ಕಿರಣ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನವರು ಬಂದಿಲ್ಲ, ಹಾಗಾಗಿ ಅವರ ಸ್ಥಾನವನ್ನು ನಾವು ಖಾಲಿ ಬಿಟ್ಟಿದ್ದೀವಿ. ಯಾಕಂತಂದ್ರೆ ಈ ವಿಚಾರಕ್ಕೆ ನಾವು ಬರಲ್ಲ, ಈ ವಿಷಯಕ್ಕೆ ನಾವು ಮಾತಾಡಲ್ಲ, ನಾವು ಯಾವುದೇ ಸ್ಪಷ್ಟನೆ ಕೊಡಲ್ಲ ಅಂತ ಬಹಳ ಮುಖ್ಯವಾಗಿ ಹೇಳಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ತಲುಪಿಸೋದಕ್ಕೆ ಇಷ್ಟಪಡ್ತೀನಿ. ಕಿರಣ್ ಅವರೇ, ಮೊದಲನೇದಾಗಿ ಈ ಒಂದು ವಿಚಾರ ಆಯಿತು, ಈಗ ತನಿಖೆಗೂ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಆದಮೇಲೆ FSL ವರದಿ ಆದಮೇಲೆ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ ಅಂತ. ಬಟ್ ಈಗ ಪ್ರಾಥಮಿಕವಾಗಿ ನಾವು ಒಂದಷ್ಟು ವಿಚಾರಗಳನ್ನು ನಾವು ಮಾತಾಡಬೇಕಾಗುತ್ತೆ. ಒಂದು ವಿಧಾನಸೌಧದ ಆವರಣದಲ್ಲೇ ಆಗಿರೋದು. ಇದು ಎಲ್ಲೋ ಒಂದು ಬಾರ್ಡ್ರಲ್ಲೋ ಅಥವಾ ಇನ್ನೆಲ್ಲೋ ಅಲ್ಲ, ಇದಾಗಿರೋದು ವಿಧಾನಸಭೆಯಲ್ಲಿ. ಅದು ಕೂಡ ಇವರು ಬೆಂಬಲಿಗರು ಘೋಷಣೆ ಕೂಗುವಂಥದ್ದು ಎಲ್ಲರಿಗೂ ಕೇಳಿಸುತ್ತೆ. ನಮ್ಮದೇ ಚಾನಲ್ನ ರಿಪೋರ್ಟರ್ ಹೋಗಿ ಪ್ರಶ್ನೆ ಕೇಳ್ತಾರೆ, ನಮ್ಮ ಹತ್ರ ವಿಡಿಯೋ ಇದೆ ಅಂತ. ನಮ್ಮದೇ ಚಾನಲ್ನ ರಿಪೋರ್ಟರ್ ಹೋಗಿ ಅಲ್ಲಿ ಪ್ರಶ್ನೆ ಕೇಳ್ತಾರೆ. ಇವ್ರು ಯಾರೋ ಗೊತ್ತಿಲ್ಲ, ಅವ್ರನ್ನ ಆಚೆ ಹಾಕಿ, ಇವರೇನೋ ಹುಚ್ಚರಿರಬೇಕು, ವಿಡಿಯೋ ಇದೆ ಅಂತಂದ್ರು ಕೂಡ ಕೇಳದೆ ಕೀಳಾಗಿ ನೋಡ್ತಾರೆ, ನಿಕೃಷ್ಟವಾಗಿ ಮಾತನಾಡ್ತಾರೆ. ಏನು ಹೇಳ್ತೀರಿ ಮೊದಲೇ? ಈಗ ನೋಡಿ, ನಿನ್ನೆ ಏನೋ ನಡೆದಿರ್ತಕ್ಕಂಥ ರಾಜ್ಯಸಭಾ ಚುನಾವಣೆಯಲ್ಲಿ ನಾಸಿರ್ ಹುಸೇನ್ ಅಂತಕ್ಕಂಥ ಕಾಂಗ್ರೆಸ್ ಒಬ್ಬ ಅಭ್ಯರ್ಥಿ ಗೆದ್ದಾಗ ಕಾಂಗ್ರೆಸ್ ಕಾರ್ಯಕರ್ತರು ಅವರಲ್ಲಿ ಏನೋ ಸಂಭ್ರಮಾಚರಣೆಯಲ್ಲಿ ತೊಡಗುತ್ತಾರೆ. ಅಲ್ಲಿ ಏನಂತಂದರೆ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಂದ ದೇಶ ವಿರೋಧಿ ಘೋಷಣೆ ಕೂಗಿ ಬರುತ್ತೆ. ದೇಶ ವಿರೋಧಿ ಘೋಷಣೆ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಿಂದ ಕೂಗಿ ಏನು ಕೇಳಿ ಬಂದಿರತಕ್ಕಂಥದ್ದು ಮೊದಲನೇ ತಪ್ಪು. ಇಂಪಾರ್ಟೆಂಟ್ ಆಗಿ ಏನು ನಾಸಿರ್ ಹುಸೇನ್ ಅವ್ರನ್ನ ಮಾಧ್ಯಮ ಪ್ರತಿನಿಧಿಗಳು ಕೇಳ್ತಾರೆ ಇದ್ರ ಬಗ್ಗೆ. ಏನು ಸರ್, ನಿಮ್ಮ ಒಂದು ವಿಜಯೋತ್ಸವದಲ್ಲಿ ದೇಶ ವಿರೋಧಿ ಘೋಷಣೆಯನ್ನು ಕೂಗಲಾಗ್ತಾ ಇದೆ, ಇದರ ಬಗ್ಗೆ ತಾವು ಏನು ಹೇಳ್ತಾ ಇದ್ದಾನೆ, ಯಾರೋ ನೀನು ನಡೆಯೋ ಆಚೆ ಅನ್ನೋ ಒಂದು ಏನು ಅಸಂವಿಧಾನಿಕ ಶಬ್ದದಲ್ಲಿ ಅವರನ್ನು ಖಂಡನೆ ಮಾಡ್ತಾರೆ. ಸೊ ಇದರ ಅರ್ಥ ಏನಂತಂದರೆ, ಇವತ್ತು ಪ್ರಜಾಪ್ರಭುತ್ವ ಈ ಕಾಂಗ್ರೆಸ್ ಪಕ್ಷದಿಂದ ಧಕ್ಕೆಯಲ್ಲಿದೆ, ಸಂವಿಧಾನ ಈ ಕಾಂಗ್ರೆಸ್ ಪಕ್ಷದಿಂದ ಧಕ್ಕೆಯಲ್ಲಿದೆ. ಅವರು ಸಂವಿಧಾನದ ಪ್ರಜಾಪ್ರಭುತ್ವದ 4ನೇ ಅಂಗ ಆಗಿರ್ತಕ್ಕಂಥ ಮಾಧ್ಯಮಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅವಮಾನ. ಈ ಮುಖಾಂತರ ನಾಸಿರ್ ಹುಸೇನ್ ಅನ್ನೋಂಥವರು ಇಂಡೈರೆಕ್ಟ್ ಆಗಿ ಆ ಕಾರ್ಯಕರ್ತನ ಬೆನ್ನಿಗೆ ನಿಲ್ತಾ ಇದ್ದಾರೆ. ಈ ಮುಖಾಂತರ ಈ ಕಾಂಗ್ರೆಸ್ ಪಕ್ಷ ಒಬ್ಬ ದೇಶ ವಿರೋಧಿ ಘೋಷಣೆ ಕೂಗಿರ್ತಕ್ಕಂಥ ವ್ಯಕ್ತಿನ ಸಮರ್ಥನೆ ಮಾಡಿಕೊಡ್ತಕ್ಕಂಥ ನಾಸಿರ್ ಹುಸೇನ್ ಅನ್ನೋರನ್ನ ರಾಜ್ಯಸಭೆಗೆ ಕಳಿಸಿಕೊಡ್ತಾ ಇದೆ. ಈ ಮುಖಾಂತರ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷ ಏನಿದೆಯಲ್ಲ, ತನ್ನ ಒಂದು ದ್ವಿಮುಖ ನೀತಿಯನ್ನ ಈ ದೇಶದ ಒಂದು ಇಂಟಿಗ್ರಿಟಿಗೆ ಸಂಬಂಧಪಟ್ಟಂಗೆ ಅಖಂಡತೆಗೆ ಸಂಬಂಧಪಟ್ಟಂಗೆ ತಮಗೆ ಇರ್ತಕ್ಕಂಥ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಎಕ್ಸ್ಪ್ರೆಸ್ ಮಾಡಿದೆ. ಇವತ್ತು ಕಂಪ್ಲೀಟ್ ಆಗಿ ಸದನದಲ್ಲೂ ಕೂಡ ಒಬ್ಬರು ಕೂಡ ಇದು ತಪ್ಪು ಅಂತ ಹೇಳೋ ನಿಟ್ಟಿನಲ್ಲಿ ಮಾತಾಡಿಲ್ಲ, ಅವರು ಸಮರ್ಥನೆಗೇನೆ ಇಳಿದಿದ್ದಾರೆ. ಕಾಂಗ್ರೆಸ್ ಪಕ್ಷದ ನೀವು ಇವತ್ತು ಬೈರೇಗೌಡರ ಮಾತು ನೋಡಿರ್ಬೋದು, ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರು ನೋಡಿರ್ಬೋದು, ಮಹದೇವಪುರ ಮಾತು ಕೇಳಿರ್ಬೋದು. ಕಡೆ ತನಕ ಅವರು ಇದನ್ನು ಖಂಡನೆ ಮಾಡ್ಲಿಕ್ಕೆ ಹೋಗಲಿಲ್ಲ. ಕಡೆ ತನಕ ಬಿಜೆಪಿ ಮೇಲೆ ಗೂಬೆ ಕುಸ್ಲಿಕ್ಕೆ ಹೋದ್ರು ಹೊರತು ಇದನ್ನು ಖಂಡನೆ ಮಾಡ್ಲಿಕ್ಕೆ ಹೋಗಲ್ಲ. ಅಂದ್ರೆ ಇರ್ತಾ ಕಾಂಗ್ರೆಸ್ ಪಕ್ಷದ ಒಂದು ಈ ದೇಶದ ಇಂಟಿಗ್ರಿಟಿಗೆ ಇರ್ತಕ್ಕಂಥ ಒಂದು ಡಬಲ್ ಸ್ಟ್ಯಾಂಡರ್ಡ್ ಇದು. ಆ ಅಪರಾಧಿಯನ್ನು ಇನ್ನೂವರೆಗೂ ಕೂಡ ಹಿಡಿದಿಲ್ಲ ಇವರು. ಇದು ಇನ್ನೊಂದು ದೊಡ್ಡ ಲೋಪ ಈ ಕಾಂಗ್ರೆಸ್ ಪಕ್ಷದ್ದು. ಈ ಮುಖಾಂತರ ಏನಿದೆ ಅಂತಂದ್ರೆ, ಈ ಪಕ್ಷದಿಂದ ದೇಶದ ಒಂದು ಇಂಟಿಗ್ರಿಟಿಗೆ ಸಮಗ್ರತೆಗೆ ಧಕ್ಕೆ ಇದೆ ಅಂತ ನಾವು ಹೇಳ್ತೀವಿ. ಓಕೆ, ಎಸ್ ಅನಿಲ್ ಆಚಪ್ಪ ಅವರು, ಈಗ ಒಂದು ವಿಚಾರವನ್ನು ಕೃಷ್ಣ ಬೈರೇಗೌಡರು ಇರ್ತಾರೆ, ಈ ಸಂದರ್ಭದಲ್ಲಿ ಸ್ಪಷ್ಟನೆ ಕೊಡಬೇಕು, ಏನೇ ಆಗಬೇಕು. ಆದರೆ ಪುಲ್ವಾಮಾ ದಾಳಿಗೆ ಫಸ್ಟು ನೀವು ತನಿಖೆ ಎಲ್ಲಿಗೆ ಬಂತು ಅನ್ನೋಂಥ ವಿಷಯವನ್ನು ರಿಪೋರ್ಟ್ ಕೊಡಿ. ಅಂದರೆ ಇದಕ್ಕಿದು ಟಕ್ಕರ, ಇದಕ್ಕಿದು ಉತ್ತರಾನ? ಈಗ ಈ ವಿಷಯ ಏನಾಗ್ತಾ ಇದೆ ಈ ಸಂದರ್ಭದಲ್ಲಿ, ಪುಲ್ವಾಮಾದ ಕೇಳಿದ್ರೆ ಅಲ್ಲಿ ಯಾವ ಸಂದೇಶವನ್ನು ಜನರಿಗೆ ರವಾನಿಸಿದಂತಾಗತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಏನು ಹೇಳ್ತೀರಿ ನೀವು ಯಾವ ಥರ ನೋಡ್ತೀರಿ ಈ ಪ್ರಕರಣವನ್ನು? ನೋಡಿ ಮೇಡಮ್, ಪುಲ್ವಾಮಾ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇದರಲ್ಲಿ ಕಾಂಟ್ರಡಿಕ್ಟ್ರಿ, ಅದು 5 ವರ್ಷ ಆಗೋಗಿದೆ. ಆಗಿ ಅದ್ರ ಬಗ್ಗೆ ಇಡೀ ದೇಶನೇ ಅವತ್ತು ಏನಾಗಿತ್ತು, ಪುಲ್ವಾಮಾ ಅಟ್ಯಾಕ್ ಏನಾಗಿತ್ತು, ಅದರಲ್ಲಿ ನಮ್ಮವ್ರು ಯಾರು ತೀರೋಗಿದ್ರು, ಅದ್ರ ಬಗ್ಗೆ ಪ್ರತಿ ವರ್ಷ ಸಂತಾಪ ಸೂಚನೆ ಮಾಡ್ತಿರೋದು ಬಿಟ್ಟರೆ ಅವ್ರಿಗೆ ಯಾವ ಸರ್ಕಾರನೂ ಅವ್ರಿಗೇನು ಸಹಾಯ ಮಾಡಲಿಲ್ಲ. ಆದರೆ ಅದನ್ನು ರಾಜಕೀಯವಾಗಿ ಅದನ್ನು ಲಾಭಕ್ಕೋಸ್ಕರ ಉಪಯೋಗಿಸ್ತಿದ್ದಾರೆ. ನಾವು ಆಮ್ ಆದ್ಮಿ ಪಾರ್ಟಿ ಅದನ್ನು ಲಾಭಕ್ಕೋಸ್ಕರ ಉಪಯೋಗಿಸೋದು, ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋವಂಥದ್ದು ಯಾವುದಕ್ಕೂ ನಾವು ಹೋಗಲ್ಲ. ಆದರೆ ಇವಾಗ ಏನು ಇವರು ಮಾಧ್ಯಮದವ್ರ ಮುಂದುಗಡೆ ಇವರು ಏನು ಹೇಳ್ತಿದಾರಲ್ಲ, ಹೋಗೋ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಏನು ತೋರಿಸುತ್ತೆ ಅಂದರೆ, ವ್ಯಕ್ತಿ ರಾಜ್ಯಸಭೆಗೆ ನಮ್ಮಿಂದ ಆಯ್ಕೆಯಾಗಿ ಹೋಗಿರ್ಬೋದು, ಆದರೆ ಅವ್ರು ಈ ಊರಲ್ಲಿ ಇರೋರಲ್ಲ. ಇವರು ಡೆಲ್ಲಿಗೆ ಹೋಗೋರು, ನೀನು ನನ್ನನ್ನೇನು ಮಾಡ್ಕೊಳಕ್ಕಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿರ್ಬೋದು, ಇಲ್ಲ ತಾಸಾರವಾಗಿ ಮಾತಾಡ್ತಿರ್ಬೋದು. ಒಂದು ವಿಷಯ. ಇನ್ನೊಂದು ಮುಖ್ಯವಾಗಿ ಮಾಡಬೇಕಾಗಿರೋದು, ಎಲ್ಲ ಮಾಧ್ಯಮಗಳು
ಅಲ್ಲಿ ಇದನ್ನು ಪ್ರಪಗಂಡ ಥರ ಮಾಡೋಕ್ಕೋಗಿ ಇದಕ್ಕೆ ಬಿ ಜೆ ಪಿಗೆ ಇದರಿಂದ ಲಾಭ ಮಾಡಿಕೊಡೋದಕ್ಕಿಂತ ಹೆಚ್ಚಾಗಿ ನಾನು ಅಂದ್ಕೊಂಡಿರೋದೇನು ಅಂದರೆ ಆ ವ್ಯಕ್ತಿ ಯಾವ ಘೋಷಣೆ ಕೂಗಿದಾನಲ್ವ, ಯಾವ ದೇಶದ ಮೇಲೆ ಪ್ರೀತಿ ತೋರಿಸಿದಾನಲ್ವ, ಆ ವ್ಯಕ್ತಿಗೆ ನಿಜವಾಗ್ಲೂ ನಾನೇನು ಹೇಳೋದು ಅಂದರೆ ಅವನ್ನ ಹಿಡಿದು ನನ್ನ ಕೈಯಲ್ಲಿ ಕೊಟ್ಟರೆ ಕರ್ಕೊಂಡೋಗಿ ಆ ದೇಶಕ್ಕೆ ಬಿಟ್ಟು ಬರ್ತೀನಿ. ಯಾಕಂದರೆ ಯಾವ ದೇಶದಲ್ಲಿ ಯಾರು ಇರಲಿಕ್ಕೆ ಅರ್ಹನಾಗಿರ್ತಾನೋ ಅಲ್ಲಿಗೆ ಬಿಟ್ಟು ಬರೋದು ನ್ಯಾಯಯುತವಾದ ಸಂಬಂಧ. ಅವನಿಗೆ ಈ ದೇಶದಲ್ಲಿ ಖುಷಿಯಾಗಿಲ್ಲ ಅಂದರೆ ಆ ದೇಶದಲ್ಲಿ ತುಂಬ ಖುಷಿಯಾಗಿರ್ಬೋದು. ಯಾಕಂದರೆ ಆ ದೇಶ ಈಗಾಗಲೇ ನಮಗಿಂತ 50 ಟ್ರಿಲಿಯನಿಗೆ ಹೋಗಿರುವಂಥ ದೇಶದ ಬಗ್ಗೆ ಅವನು ಘೋಷಣೆ ಕೂಗ್ತಿರಂಗೆ ನನಗೆ ಕಾಣ್ತಾ ಇದೆ. ಅಂಥದ್ದನ್ನ ಕೆಲಸ ಮಾಡೋದು ಬಿಟ್ಟು ಇದನ್ನು ಕ್ಷುಲ್ಲಕವಾಗಿ ಈಗೇನು ನಡೆದಿರೋ ವಿಷಯನ ಆಗಿರೋ ಒಂದು 5 ಸೆಕೆಂಡ್ 10 ಸೆಕೆಂಡ್ ವಿಷಯನ ಮಾಧ್ಯಮಗಳು ಯಾವ ರೀತಿ ಅಂದರೆ ಚಾಲೆಂಜ್ ಮೇಲೆ ಬಿದ್ದು ಇದನ್ನು ಬಿ ಜೆ ಪಿಗೆ ಸಹಾಯ ಮಾಡಿಕೊಡೋಕೆ ಹೋಗ್ತಾ ಇದ್ದಾವೆ ಕೆಲವೊಂದು ಮಾಧ್ಯಮಗಳು, ಎಲ್ಲ ಮಾಧ್ಯಮಗಳಲ್ಲಿ. ಯಾಕೆ ಅಂತ ಹೇಳ್ತೀನಿ ಅಂದರೆ ಒಂದೊಂದು ಮಾಧ್ಯಮಗಳಲ್ಲಿ ಒಂದೊಂದು ವಿಷಯದಲ್ಲಿ ದೇಶದ್ರೋಹದ ಹೇಳಿಕೆಯನ್ನು ಕೊಟ್ಟಾಗ ಬಿಜೆಪಿ ಸಹಾಯ, ಕಾಂಗ್ರೆಸ್ ಸಹಾಯ ಎಲ್ಲಿಂದ ಬರುತ್ತೆ? ನಾನು ಒಂದು ಮಾತು ಹೇಳ್ತೀನಿ ಮೇಡಮ್, ನಾನು ಹೇಳ್ತೀನಿ. ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಇದನ್ನು ಖಂಡಿಸ್ತಿದ್ದೀನಿ, ನೀವು ಖಂಡಿಸ್ತಾ ಇದ್ದೀರಾ. ನಾವು ದೇಶದ ಪ್ರಜೆಯಾಗಿ ನಮ್ಮ ದೇಶದ ಮೇಲಿರೋ ಗೌರವಕ್ಕೋಸ್ಕರ ಇದನ್ನು ಖಂಡಿಸೋದಿದೆಯಲ್ಲ, ಅದು ಎಲ್ಲರೂ ಮಾಡಲೇಬೇಕಾಗಿರೋದು. ನಮ್ಮ ದೇಶದ 150 ಕೋಟಿ ಜನ ಯಾರಿದ್ದಾರೆ ಅವರೆಲ್ಲರೂ ಇದನ್ನು ಖಂಡಿಸಲೇಬೇಕಾಗಿರೋದು. ಆದರೆ ಈ ವಿಷಯದಿಂದ ಇನ್ನೊಂದು ಪಕ್ಷಕ್ಕೆ ಲಾಭ ಮಾಡಿಕೊಡೋಕ್ಕೆ ಮುಂಚೂಣಿಯಲ್ಲಿ ನಿಂತಿರುವ ಮಾಧ್ಯಮಗಳು ಕೆಲವು ಒಂದು ನಿಮಿಷ ಹೇಳ್ತೀನಿ ಕೆಲವು ಮಾಧ್ಯಮಗಳು, ಕೆಲವು ಮುಂಚೂಣಿಯಲ್ಲಿ ನಿಂತಿರುವ 2-3 ಮಾಧ್ಯಮಗಳು. ನಾನು ಹೇಳ್ತೀನಿ ಮಾಧ್ಯಮ ಅಂದ್ರೆ ಏನು ಮೇಡಮ್? ಮಾಧ್ಯಮ ಅಂದ್ರೆ ಏನು? ಇವತ್ತು ಮಾಧ್ಯಮ ಅಂದ್ರೆ ನಮ್ಮ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದಲ್ಲಿ ಮಾಧ್ಯಮನೂ ಒಂದು ಮುಖ್ಯವಾದ ಅಂಗ. ಅದು ಯಾವ ರೀತಿ ಇರಬೇಕಂದ್ರೆ ಚಾಟಿ ಬೀಸೋಂಗಿರಬೇಕು. ಪ್ರತಿ ವಿಷಯಗಳನ್ನು ನೀವು ತೊಗೊಂಡು ಬಂದು ಸುಳ್ಳೋ ಸತ್ಯ ಅಂತ ಗೊತ್ತಾಗೋಕ್ಕಿಂತ ಮೊದಲು ನಾವೇ ಕಾಂಟ್ರಡಿಕ್ಟರಿ ಆಗಿ ಆಗೋಗ್ಬಿಟ್ಟಿದೆ, ಹಿಂಗಾಗೇ ಬಿಡ್ತು ಅನ್ನೋದಕ್ಕಿಂತ ಹೌದು ವರದಿ ಮಾಡ್ಬೇಕು ಮೇಡಮ್. ನೋಡಿ 22 ಕೇಸ್ಗಳು ಹೋಗಿದ್ದಾರೆ ಅನ್ನೋದು ಆಗಿದೆ ಅಂತ. ಹೌದು ಮೇಡಮ್, ನಾನು ಇವತ್ತು ಆಗಿದೆ ಅಂತಾನೆ ಹೇಳ್ತಾ ಇದ್ದೇನೆ. 22 ಕೇಸು ನಮ್ಮ ದೇಶದಲ್ಲಿ ಈ ಥರ ಕೇಸ್ಗಳಾಗಿರೋದು, ಒಂದು ಇವತ್ತು ಕನ್ವಿಕ್ಷನ್ ಆಗಿಲ್ಲ. ಕನ್ವಿಕ್ಷನ್ ಮಾಡ್ಬೇಕು ಮೇಡಮ್, ಅವ್ನು ಎತ್ಕೊಂಡು ಹೋಗ್ಬೇಕು, ಹಿಡಿಬೇಕು. ಆಗಲ್ವಾ ಹಿಡಿಯಕ್ಕೆ? ನಮ್ಮ ಕೆಲಸನ ಸರ್ ಅದು. ಸರ್ಕಾರಕ್ಕೆ ಏನ್ ಮಾಡ್ಬೇಕು? ನಾನು ಮಾಧ್ಯಮದ ಬಗ್ಗೆ ಹೇಳ್ತಾ ಇಲ್ಲ. ಸರ್ಕಾರಕ್ಕೆ ನಾವು ಮಾಧ್ಯಮದವರಾಗ್ಲಿ ಏನೋ ಕೇಸ್ ಹಾಕ್ಬೇಕು. ಇವಾಗ ನೀವು ಯಾರಿಗೆ ಬೈದಿದಾರಲ್ವಾ, ನೀವು AAP ಅವರು ಇದ್ದೀರಲ್ಲ, ಜಿ ಟಿವಿ ಅವ್ರಿಗೆ ಬೈದಿದಾರಲ್ವಾ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ನಾಳೆ ಬೆಳಗ್ಗೆ ಹೋಗಿ ಕೇಸ್ ಹಾಕ್ಬೇಕು, ಹಿಡೀರಿ ಅಂತ ಕೂರ್ಬೇಕು. ಅದನ್ನ ಬಿಟ್ಟು ನಿಮ್ಮ ಬಗ್ಗೆ ನಾನು ಹೇಳ್ತಾ ಇಲ್ಲ, ನಾನು ಜಿ ಟಿವಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದರೆ ಕೆಲವೊಂದು ನೀವು ನೋಡಿದ್ರೆ ಅರ್ಥ ಆಗುತ್ತೆ, ಕೆಲವೊಂದು ಮಾಧ್ಯಮಗಳು ಇದನ್ನ ಲಾಭದಾಯಕವಾಗಿ. ನಾನು ಇಲ್ಲಿ ಬೇರೆ ಯಾವುದೇ ಮಾಧ್ಯಮದ ಬಗ್ಗೆ ಕುತ್ಕೊಂಡು ಮಾತಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ ನಿಮ್ಮ ಯಾರನ್ನೂ ಕೂಡ ಕರೆದಿಲ್ಲ. ಕ್ಷಮೆ ಇರಲಿ, ಈ ವಿಚಾರವನ್ನು ಬೇಡ, ನಾವು ವಿಷಯಕ್ಕೆ ಬರೋಣ. ಎಸ್ ಶಶಿಕಾಂತ್, ನಾನು ಅದಕ್ಕಿಂತ ಮುಂಚೆ ತಿಮ್ಮೇಗೌಡರು ಜಾಯ್ನ್ ಆಗ್ತಾ ಇದ್ದಾರೆ, JDS ಪಕ್ಷದ ವಕ್ತಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಶಿಕಾಂತ್ ಅವರು ನೋಡ್ತಾ ಇದ್ದೀವಿ, ಸಂಪೂರ್ಣ ಘಟನೆಯನ್ನು ಗಮನಿಸ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದೆ, ಏನಾಗ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಆಯಿತು. ಇದನ್ನ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಇದೇ ರೀತಿಯಾಗಿ ಕೂಗಿದ್ದಾರೆ ಅನ್ನೋದನ್ನು ನಾವು ನೆನೆಸ್ಕೊಳ್ಬೇಕಾಗತ್ತೆ. ಆಯಿತಾ, ಇದೇ ಫ್ರೀಡಮ್ ಪಾರ್ಕ್ನಲ್ಲಿ ಇದನ್ನ ಪ್ರತಿಭಟನೆ ಮಾಡುವಾಗ ಒಂದು ಹುಡುಗಿ ಇದೇ ರೀತಿಯಾಗಿ ಕೂಗ್ತಾಳೆ, ಆಕೆಯನ್ನು ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ. ಅಂದರೆ ಈಗ ಈ ಥರದ ಒಂದು ಕ್ರಮಗಳು ಯಾಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ. ಅಷ್ಟು ನೀಟಾಗಿದೆ, ಕೇಳಿಸ್ತಾ ಇದೆ, ಆತ ಯಾರು ಅಂತ ಕೂಡ ಗೊತ್ತಾಗತ್ತೆ, ಆದರೂ ಕೂಡ ನನಗೆ ಕೇಳಿಸೇ ಇಲ್ಲ ಅನ್ನೋದು ಇಷ್ಟರ ಮಟ್ಟಿಗೆ ಸರಿ. ಏನು ಹೇಳ್ತೀರಿ? ಮೊದಲನೇದಾಗಿ ಈ ನಾಜೀರ್ ಹುಸೇನ್ ಅವರು ಏನು ಮಾತಾಡಿದ್ದಾರೆ, ಮಾಧ್ಯಮದವರಿಗೆ ರೂಪ ಹಾಕತಕ್ಕಂಥ ಕೆಲಸವನ್ನು, ಇದನ್ನು ಮೊದಲನೇಗೆ ಖಂಡಿಸ್ತೀವಿ ನಾವು. ಅವರ ಯಾವ ಪಕ್ಷದವರಾಗಿರಲಿ, ಈ ರೀತಿಯಾದಂಥ ಬಿಹೇವಿಯರ್ ಇದೆಯಲ್ಲ, ದುರಹಂಕಾರದ ವರ್ತನೆ ಇದೆಯಲ್ಲ, ಇದನ್ನು ನಿಜಕ್ಕೂ ಸಹಿತ ಮೊದಲನೇದಾಗಿ ನಾವು ಖಂಡಿಸಬೇಕಾಗಿದೆ. ಎರಡನೇದಾಗಿ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅವ್ರಿಗೆ ಯಾರು ಕೂಗಿದ್ರು ಇಲ್ಲ ಅನ್ನೋದು ನಿಜಕ್ಕೂ ಸಹಿತ ಸ್ವಲ್ಪ ಅನುಮಾನಾಸ್ಪದವಾಗಿದೆ. ಯಾಕಂದರೆ ಕೆಲವು ಜನ ಹೇಳ್ತಾರೆ ಕೂಗಿದ್ರು, ಕೆಲವು ಜನ ಹೇಳ್ತಾರೆ ಇಲ್ಲ. ಆಮೇಲೆ ನಾನು 10-20 ಸರ್ತಿ ಕೇಳಿಸ್ಕೊಂಡೆ ಎಲ್ಲ ಹಾಕಿ. ಆಮೇಲೆ ANI ವರದಿಗಾರೊಬ್ಬರು ಮಧು ಎಮ್ಮನ್ನವರು ಒಂದು ಟ್ವೀಟ್ ಮಾಡ್ತಾರೆ. ನಾನು ಅಲ್ಲೇ ಪಕ್ಕದಲ್ಲಿದ್ದೆ, ನಾಜೀರ್ ಸಾಬ್ ಜಿಂದಾಬಾದ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆದರೆ ಕನ್ನಡದ ಮಾಧ್ಯಮಗಳು ಅದನ್ನು ತಿರುಚಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಿದ್ದಾರೆ. ಒಂದು ನಿಮಿಷ, ನಾನು ಹೇಳ್ತಾ ಇರೋದು ಒಬ್ಬ ANI ವರದಿಗಾರನ ವಿಚಾರವನ್ನು ಹೇಳ್ತೀನಿ, ಆಮೇಲೆ ನೀವು ಹೇಳಿ. ಅರ್ಥ ಆಯ್ತಾರ? ಇನ್ನು ಕೆಲ ಜನ ಅಂದ್ರೇನು ಸ್ವಲ್ಪ ಅನುಮಾನಾಸ್ಪದವಾಗಿದೆ. ಆಕಸ್ಮಿಕವಾಗಿ ಯಾರಾದರೂ ಹೇಳಿದರೆ ಅರ್ಥ ಆಯ್ತಾ? ಈ ಸದ್ಯಕ್ಕೆ ಅದನ್ನು ಯಾರೂ ಸಹಿತ ಅದನ್ನು ಡಿನೈ ಮಾಡ್ತಾ ಇಲ್ಲ. ನಾನು ಕಾಂಗ್ರೆಸ್ ಪರವಾಗಿ ಮಾತಾಡ್ತಾ ಇಲ್ಲ. ಅಕಸ್ಮಾತ್ ಹೇಳಿದರೆ ಈಗಾಗಲೇ ತನಿಖೆಗೆ ವಹಿಸಲಾಗಿದೆ, ತನಿಖೆ ಆಗುತ್ತೆ. ಅರ್ಜೆಂಟಾಗಿ ಸದ್ಯಕ್ಕೆ ಆಗಬೇಕು. ಯಾವುದೇ ಒಂದು ವಿವಾದ ಆರಂಭ ಆದರೆ ಅದಕ್ಕೆ ತನಿಖೆ ಆಗದೆ ಅದರ ರಿಸಲ್ಟು ಗೊತ್ತಾಗೋದಿಲ್ಲ.
ತಕ್ಷಣಕ್ಕೆ ಇಂಥ immediate ವಿಷಯಗಳು ಮಾತ್ರ ಆಗ್ಬಿಡ್ಬೇಕು. ತನಿಖೆ ಬರುತ್ತೆ, ಬೇರೆ ವಿಷಯಗಳು ತನಿಖೆ ಎಲ್ಲ ವಿಷಯದಲ್ಲೂ ಸಹಿತ ಇಮಿಡಿಯೇಟ್ ಆಗಿ ಅರೆಸ್ಟ್ ಆಗುತ್ತಲ್ಲ ಸರ್? ನಿಮ್ಮದೇ ಒಂದು JDS ನ ಯಾವುದೇ ಸರ್ಕಾರ ಪ್ರಭಾವಶಾಲಿಯಾಗಿರ್ತಕ್ಕಂಥ ಮಂಡ್ಯದಲ್ಲಿ ಹೇಳ್ತೀನಿ ಕೇಳಿ, ಎಲ್ಲಾ ಬಿಜೆಪಿಯ ದೊಡ್ಡ ಲೀಡರ್ಸ್ಗಳು ಒಂದೇ ವಿಷಯ ನಾನು ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ. ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಪಾಕಿಸ್ತಾನ ಜಿಂದಾಬಾದ್ ಅಂತ ಸಾಮೂಹಿಕವಾಗಿ ಕೂಗ್ತಾರೆ, ಇನ್ನು ಕೆಲ ಜನ ಬಾಯಿ ಮುಚ್ತಾರೆ. ಅದ್ರ ವಿಡಿಯೋ ನನಗೆ ಇವಾಗಲೇ ಇದೆ, ತೋರಿಸ್ತೀನಿ ನಿಮಗೆ. ಆದ್ರಿಂದ ಇವರು ಮಾಡಿದಂಥ ಬ್ಲಂಡರ್ಸ್ಗಳಿದ್ದಾವೆ. ಕೊಡಗಿನಲ್ಲಿ ಇನ್ನೊಂದು ಉದಾಹರಣೆ ಹೇಳ್ತಾ ಇದ್ದೀನಿ ನಿಮಗೆ. ಕೊಡಗಿನಲ್ಲಿ 3 ಜನ ಸಂಘ ಪರಿವಾರದವರು, ಅಲ್ಲಿರ್ತಕ್ಕಂಥ ಮುಸ್ಲಿಂ ಮಹಿಳೆಯರು ಒಂದು ಘೋಷಣೆ ಕೂಗ್ತಾರೆ, ಏನು ಅಂಬೇಡ್ಕರ್ ಜಿಂದಾಬಾದ್ ಅಂತ. ಅದನ್ನು ತಿರುಚಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ಬಿಟ್ಟು ಇವರು ತಿರುಚಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ತಾರೆ. ಅದು ಕೇಸ್ ಆಗುತ್ತೆ, ಎನ್ಕ್ವೈರಿ ಆಗುತ್ತೆ, ಪೊಲೀಸ್ ವಿಚಾರಣೆ ಆಗುತ್ತೆ. ಇವೆಲ್ಲವನ್ನೂ ಈ ಬಿಜೆಪಿ ಅವರು ಮಾಡಿದ್ದು ನಾವು ನೋಡ್ತಾ ಇದ್ದೀವಿ. ಇದು ಅವರು ಹೇಳಿದಾರೋ ಬಿಟ್ಟಿದಾರೋ ಅನ್ನೋದನ್ನ ತನಿಖೆಗೊಳಪಡಿಸಲೇಬೇಕು. ಅದನ್ನ ತನಿಖೆ ಆಗ್ಲಿ. ಅವ್ರನ್ನ ಫಸ್ಟ್ ಅರೆಸ್ಟ್ ಮಾಡಬೇಕು, ಆಮೇಲೆ ತನಿಖೆ ಅನ್ನೋದು ಆಮೇಲೆ ಆಯ್ತಾ. ದೇಶದ್ರೋಹಿ ಘೋಷಣೆ ಕೂಗಿದ್ದಾರೆ ಅಂದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕು. ಕೋರ್ಟ್ ಇದೆ, ಅದನ್ನ ನೋಡ್ಕೊಳ್ಳೋಕೆ, ತನಿಖೆ ಮಾಡೋಕೆ, ವಿಚಾರಣೆ ಮಾಡೋದಕ್ಕೆ ತಪ್ಪು ಸರಿ ಹೌದಾ ಅಲ್ವಾ ಅಂತೇಳಿ. ಸೊ ಪ್ರಾಥಮಿಕವಾಗಿ ಕೇಳಿಸಿರೋದು ವಿಡಿಯೋ ಫುಟೇಜಸ್ಸು ಪ್ರತಿಯೊಂದು ಕೂಡ ಇದೆ. ಆದರೆ ಇದನ್ನ 100 ಬಾರಿ ಹೇಳಿ ಎಲ್ಲೋ ಬಿಜೆಪಿ ಮತ್ತು JDS ಪ್ರಚಾರಕ್ಕೆ ಬಳಸ್ಕೊಳ್ತಾ ಇದೆ ಈ ವಿಷಯವನ್ನ. ಏನು ಹೇಳಿ? ದಯವಿಟ್ಟು ಕ್ಷಮಿಸಿ. ಒಂದು ಬಾರಿ ಹೇಳಿರೋದು ನೀವು 100 ಬಾರಿ ಹೇಳ್ತಾ ಇದ್ದೀರಿ. ನೋಡಿ, ಅದನ್ನೇ ಹೇಳ್ತಾ ಇರೋದು. ಏನಂದ್ರೆ ನನಗೊಂದು ಏನಾಗ್ತಾ ಇದೆ ಅಂದ್ರೆ, ಈ ಒಂದು ಇವತ್ತು ಕಾಂಗ್ರೆಸ್ನ ನಡವಳಿಕೆ, ಕಾಂಗ್ರೆಸ್ನ ಕಾರ್ಯಕರ್ತರು ನಡ್ಕೊಳ್ಳೋ ರೀತಿ ನೋಡಿದ್ರೆ, ಹಿಂದೆ ಕಾಶ್ಮೀರದಲ್ಲಿ, ಬಿಹಾರದಲ್ಲಿ ಎಲ್ಲೋ ಒಂದು ಕಡೆ ಕೂಗು ಬರ್ತಾ ಇತ್ತು. ಅದು ಆ ರೀತಿ ಆದಂಥ ಹೇಳಿಕೆಗಳು ಕೇಳ್ತಾ ಇದ್ವಿ, ನಾವು ಪೇಪರ್ ಓದ್ತಾ ಇದ್ವಿ. ಆದರೆ ನಮ್ಮ ಕರ್ನಾಟಕದ ವಿಧಾನಸೌಧದಲ್ಲಿ ಈ ರೀತಿಯಾದ ಒಂದು ಕೂಗು ಬರ್ತದೆ ಅಂತಂದ್ರೆ ಇದು ನಿಜಕ್ಕೂ ನಾಚಿಕೆಗಳು. ಈ ಸರ್ಕಾರ ಇದಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗೋದು, ಸನ್ಮಾನ್ಯ DK ಶಿವಕುಮಾರ್ ಹೇಗೆ ಅವರು ಒಂದು ಮನಸ್ಸಿಗೆ ಯಾವ ರೀತಿ ಅವರೇ ಉತ್ತರ ಕೊಟ್ಕೊಳ್ತಾರೆ ಅಂತಕ್ಕಂಥದ್ದು ಕೂಡ ಈ ಸಮಯದಲ್ಲಿ ಒಂದು ಯಕ್ಷ ಪ್ರಶ್ನೆ ಆಗುತ್ತೆ. ಜೊತೆಗೆ ಮೇಡಮ್ ಅಲ್ಲಿ ಅವಕಾಶ ಇದೆ, ರಾಜ್ಯಸಭೆ ಮೆಂಬರು ಅವ್ರು 2ನೇ ಬಾರಿ ಹೋಗ್ತಿದ್ದಾರೆ. ಅದು ನಮ್ಮ ರಾಜ್ಯದಿಂದ ಹೋಗ್ತಿದ್ದಾರೆ. ಆದರೆ ಅವ್ರಿಗೆ 25 ಜನ ಅವಕಾಶ ಇರ್ತದೆ ಒಳಗಡೆ ಹೋಗೋದಕ್ಕೆ, ಒಬ್ಬೊಬ್ಬರು ಬೆಂಬಲಿಗರು ಅಂತೇಳಿ. ಅವಾಗ ಯಾಕೆ ಅವರೆಲ್ಲ ಯಾವ ರೀತಿ ಇದ್ದಾರೆ ಅಂತಕ್ಕಂಥದ್ದನ್ನ ಪೊಲೀಸರು ಮೊದಲನೇದಾಗಿ ಚೆಕ್ ಮಾಡಬೇಕಾಗಿತ್ತು. ಇಲ್ಲ ಕೊಟ್ಟಿದ್ದಾರೆ ಪಾಸ್, ಯಾವ ರೀತಿ ಇದ್ದಾರೆ ಅಂತ ಹೆಂಗ್ ಚೆಕ್ ಮಾಡ್ಬೇಕು ಸರ್? ಈ ರೀತಿ ಕೂಗೋದು ಅಂತೇಳಿ ಅಪ್ಪಿ ಯಾರಾದ್ರೂ ಕೂಗಿದ್ರೆ ನನಗೆ ಗೊತ್ತಿರುತ್ತಾ? ಅದು ಏನಾಗುತ್ತೆ, ಈಗ ನನ್ನ ಬೆಂಬಲಿಗರಿಂದ ನಾನು ಕರ್ಕೊಂಡು ಹೋಗ್ತೀನಿ, ಪೊಲೀಸರೆಲ್ಲ ಚೆಕ್ ಮಾಡ್ತಾರಲ್ವಾ? ಏನ್ ಚೆಕ್ ಮಾಡ್ತಾರೆ? ಅವ್ರು ಏನ್ ತಂದಿದ್ದಾರೆ, ಏನ ಪಾರ್ಲಿಮೆಂಟ್ ಎಲ್ಲ ಚೆಕ್ ಮಾಡಿದ್ರೆ ಚೆಕ್ ಮಾಡ್ತಾರೆ. ಹಾಕಿಲ್ವಾ? ಚೆಕ್ ಮಾಡಿ ಬಿಡ್ಬೋದಾಗಿತ್ತಲ್ಲ. ಅದಕ್ಕೆ ಆ ತರ ಮಾಡದೇ ಇರೋದಕ್ಕೆ ಲಾಸ್ಟ್ ಟೈಮ್ ಪಾರ್ಲಿಮೆಂಟ್ ಏನಾಯ್ತು, ಲೋಕಸಭೆಯಲ್ಲೇನೆ ಯಾರೋ ಅನಾಮಿಕರು ಎಂಟ್ರಿ ಕೊಟ್ರಪ್ಪ, ಒಂದು ಅಬ್ಸರ್ವೇಷನ್, ಅನಾಮಿಕರು ಎಂಟ್ರಿ ಕೊಟ್ಟು ಏನೋ ಕಲರ್ ಬಾಂಬ್ ಸಿಡಿಸಿದ್ರು. ಆಯ್ತಾ, ಅಲ್ಲಿ ಹೆಂಗ್ ಚೆಕ್ ಆಯ್ತು ಸೆಕ್ಯೂರಿಟಿ? ಏನ್ ಚೆಕ್ ಆಗಿತ್ತು? ಆದ್ರೆ ಯಾರ ವೈಫಲ್ಯ ಅದು? ಈ ಬೆಂಬಲಿಗರು ನಮ್ಮ ಸನ್ಮಾನ್ಯ ನಾಸಿರ್ ಹುಸೇನ್ ಏನು ಗೆದ್ದಿದಾರಲ್ಲ, ಇವರು ಅವರು ಕೂಗ್ದ ಜೈಕಾರ ಕೂಗ್ಕೊಳ್ಳಿ, ಸಂಭ್ರಮಾಚರಣೆ ಪ್ರತಿಯೊಬ್ಬರ ಒಂದು ಇದಿರ್ತದೆ. ಆದರೆ ಕೂಗಿದಾಗ ಅಟ್ಲೀಸ್ಟ್ ಅವ್ರಿಗೆ ಯಾರವನು ಅಂದ್ಬಿಟ್ಟು ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಿ ಅಂತ ಹೇಳಿದ್ರೆ ಅವ್ರು ನಿಜವಾಗಿ ದೇಶ ಒಂದು ಪ್ರೇಮ ಇರ್ತಾ ಇತ್ತು, ನಮ್ಮ ರಾಜ್ಯಕ್ಕೆ ಗೌರವ ಕೊಟ್ಟಿರ್ತಕ್ಕಂಥ ಗೌರವ ಇರ್ತಾ ಇತ್ತು. ಆದರೆ ಎದುರುಗಡೆ ಬಂದು ಮೀಡಿಯಾದವರು ಕೇಳಿದ ತಕ್ಷಣ ಅಂತ ನಡ್ಕೊಳ್ತಕ್ಕಂಥ ದುರಹಂಕಾರದ ವರ್ತನೆ ಇದೆಯಲ್ಲ, ಇದನ್ನು ಖಂಡಿತವಾಗಿಯೂ ಅದು ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡಿಗರು ಸಹಿಸ್ತಕ್ಕಂಥ ಒಂದು ಪ್ರಮೇಯನೇ ಬರೋದಿಲ್ಲ. ಯಾಕೆಂದರೆ ನಾವು ಕೂಡ ಬೆಳಗ್ಗೆ ಪ್ರತಿಭಟನೆ ಮಾಡಿದ್ವಿ, ಇದು ಎಲ್ಲ ಕಡೆ ಇದಕ್ಕೆ ಅವಕಾಶ ಕೊಡೋದು ಯಾರು? ನಾನು ಹೇಳ್ತಕ್ಕಂಥದ್ದು ಈ ರೀತಿಯಾದ ಬೇಕಾ? ಇದು ವಿಧಾನಸೌಧದಲ್ಲಿ ಹೊರಗಡೆ ಎಲ್ಲ ಮೀಟಿಂಗ್ ಅಲ್ಲಿ ಕೂಗಿದ್ದಾರೆ, ಇನ್ನೊಂದು ಕಡೆ ಎಲ್ಲ ಕೂಗಿದ್ದಾರೆ ಅಂತ ಬೇಕಾಗಿಲ್ಲ. ಆಮೇಲೆ ಆತ ಕನ್ಫ್ಯೂಸ್ ಮಾಡ್ಕೊಂಡ, ಆತನನ್ನು ಬಿಟ್ಟಿರ್ಲಿಲ್ಲ, ಅರೆಸ್ಟ್ ಮಾಡಿದ್ರು. ಎಲ್ಲೇ ಹೇಳಿದ್ರು ಕೂಡ ದೇಶದ್ರೋಹದ ಹೇಳಿಕೆಗಳು, ಈ ತರ ದೇಶದ್ರೋಹದ ಒಂದು ಜಿಂದಾಬಾದ್ ಕೂಗ್ತಕ್ಕಂಥ ತಪ್ಪೆ. ಆದರೆ ಇವರು ವಿಧಾನಸೌಧದಲ್ಲೇ ಈ ರೀತಿಯಾದಂಥ ಒಂದು ಹೇಳಿಕೆ ಕೊಟ್ಟರು. ನನಗೆ ಇನ್ನೊಂದು ಆಶ್ಚರ್ಯ ಅಂದರೆ, ಇವತ್ತು ಕಾಂಗ್ರೆಸ್ನ ನಾಯಕರು ನಿನ್ನೆವರೆಗೂ ಬಾಯಿ ಬಿಟ್ಟಿಲ್ಲ, ಇವತ್ತು ಸದನದಲ್ಲೆಲ್ಲ ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾರೆ. ಇಲ್ಲ, ಅದು ಆ ಥರ ಇಲ್ಲ, ಈ ಥರ ಇರ್ಬೋದು, ಈ ಥರ ಕಾಲ್ಪನಿಕ. ನಾನು ಪ್ರಿಯಾಂಕಾ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ, ಕಾಲ್ಪನಿಕ ಇದು ಅದು ಏನಾಗ್ತಾ ಇದೆ ಅಂತ ನನಗೊಂದು ತುಂಬ ಆಶ್ಚರ್ಯ ಆಗ್ತಾ ಇದೆ. ಯಾಕೆಂದರೆ ಆಮೇಲೆ ಇನ್ನೊಂದು ನೋಡ್ಬೋದು. ಅದಲ್ಲದೆ ಇನ್ನೊಂದು, ಇವರು ಅಬ್ದುಲ್ ಜಬ್ಬಾರ್ ಅಂತಕ್ಕಂಥವ್ರು, ಅವರು ವಿಧಾನ ಪರಿಷತ್ ಸದಸ್ಯರು, ಅವರು ಏನು ಆ ರೀತಿ ಮಾತಾಡೋದು ಏಕವಚನಗಳು, ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ಇವರು ರಾಜ್ಯಸಭೆ ಮೆಂಬರು, ವಿಧಾನಸಭೆ ಮೆಂಬರು, ಇಂಥ ವಿಧಾನ ಪರಿಷತ್ ಮೆಂಬರ್ಗಳು ಈ ರೀತಿಯಾದ ಒಂದು ಹೇಳಿಕೆಗಳು, ಈ ರೀತಿಯಾದ ನಡವಳಿಕೆಗಳು ಇದ್ದರೆ ಕಾಂಗ್ರೆಸ್ ಸಂಸ್ಕೃತಿ ಏನು ತೋರಿಸುತ್ತೆ ಅಂತ ನನಗೆ ಪ್ರಶ್ನೆ ಆಗ್ತಾ ಇದೆ. ಇದನ್ನು ರಾಜ್ಯದ ಜನ ತುಂಬ ಗಂಭೀರವಾಗಿ ನೋಡ್ತಾ ಇದ್ದಾರೆ. ರಾಜ್ಯದ ಜನ ಕೂಡ ಅರ್ಥ ಮಾಡ್ಕೋಬೇಕು. ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ರಿಂದ ಏನೇನೆಲ್ಲ ಬರ್ತಾ ಇದೆ ಅಂತೇಳಿ. ಇವತ್ತು MLA ಗೆಲ್ಸಿದಾರಲ್ಲ ಮೇಡಮ್, ನಾಸೀರ್ ಹುಸೇನ್ ಯಾರು ಓಟ್ ಹಾಕಿ ಗೆಲ್ಸಿದ್ದಾರೆ, ಅವರು ಕೂಡ ಇವತ್ತು ಅವ್ರ ಮನಸ್ಸಿಗೆ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ನಾವು ಯಾವ ಥರದ ವ್ಯಕ್ತಿಯನ್ನು ಆಯ್ಕೆ ಮಾಡ್ತೀವಿ, ಏನು ತಪ್ಪು ಮಾಡಿದ್ದ ಅವ್ರ ಮನಸ್ಸಿಗೆ ಅವರೇ ಉತ್ತರ ಕೊಟ್ಕೋಬೇಕಾಗುತ್ತೆ.
ಅದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆದಷ್ಟು ಬೇಗ ಈ MLAಗಳು ಕೂಡ ನಾವು ನಾಸಿರ್ ಹುಸೇನ್ನ ಗೆಲ್ಲಿಸಿರ್ತಕ್ಕಂಥ ತಪ್ಪಾಗಿದೆ, ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಈ ರೀತಿಯ ಬೆಂಬಲದಿಂದ ಘೋಷಣೆ ಕೂಗಿಸಿದರೆ ದಯವಿಟ್ಟು ಆ ರಾಜ್ಯಸಭಾ ಕೂಗ್ಸಿದ್ದಾರೆ ಅಂತ ಹೇಳ್ಬೋದು. ಅಲ್ಲ ಕೂಗಿದ್ದಾರೆ, ಬೆಂಬಲ ಕೂಗಿದ್ದಾರೆ ಅಂದ್ರೆ ಇನ್ನೇನಿದು? ಪ್ರಚೋದನೆ ಬೆಂಬಲಿಗರು ಕೂಗ್ಸಿದ್ಯಾ? ನಿಮ್ಗೆ ಗೊತ್ತಾ ಕೂಗ್ಸಿರೋದು? ಬೆಂಬಲ ಕೂಗಿದ್ದಾರೆ. ಓಕೆ, ಕ್ಷಮಿಸಿ, ಅವ್ರು ಕೂಗಿಸಿಲ್ಲ ಅಂದ್ರೂ ಕೂಡ ಬೆಂಬಲ ಕೂಗಿದ್ದಾರೆ. ಅದರಿಂದ ಈ ತರದ್ದು ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು ಅವ್ರ ಮೇಲೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಓಕೆ, ಕಿರಣ್ ಅವರು, ಈಗ ನಾನು ಒಂದು ಆಯಾಮದ ಪ್ರಕಾರ ಹೇಳೋದಾದ್ರೆ ಇವರಿಗೆ ಏನು ಅಂತಂದ್ರೆ ಅದನ್ನು ಕೇಳಿಸ್ಕೊಳ್ಳುವಂತಹ ತಾಳ್ಮೆ ಕೂಡ ಇಲ್ಲ. ಈಗ ಗೆದ್ದು ಬಂದಾಗ ಆಯ್ತು ಹಿಂಗಾಯ್ತು ಅಂತ ನಾವು ಹೇಳ್ತಾ ಇದ್ರು ಅದನ್ನು ಕೇಳಕ್ಕೂ ರೆಡಿ ಇಲ್ಲ, ಅದನ್ನ ಏನು ಅಂತ ನೋಡಕ್ಕೂ ರೆಡಿ ಇಲ್ಲ. ಒಟ್ಟು ಹಂಗಂದವ್ರ ವಿರುದ್ಧ ಮುಗಿ ಬಿದ್ದು ಬಿಡಬೇಕು ಅಂತ. ಅಂದರೆ ಇವರೆಲ್ಲರೂ ಕೂಡ ರಾಜಕಾರಣಿಗಳು, ಜನರ ಸೇವೆ ಮಾಡಬೇಕು, ನಾನು ರಾಜ್ಯಸಭೆಗೆ ಹೋಗ್ತಾ ಇದ್ದೀನಿ ಅಂದರೆ ಖುಷಿ ಸಂತೋಷ ಇರಲಿ, ಬಟ್ ಅದು ಉನ್ಮಾದದಲ್ಲಿ ಯಾರನ್ನು ಎಷ್ಟರ ಮಟ್ಟಿಗೆ ಯಾವ ಥರ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ನಾವು. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಎಲ್ಲ ಒಂದು ವರ್ಗವನ್ನು ಓಲೈಸುವಂತಹ ಒಂದು ರಾಜಕಾರಣಿಗಳೇ ಹೆಚ್ಚಾಗ್ತದೆ. ಇಲ್ಲಿ ಕಂಪ್ಲೀಟಾಗಿ ರಾಜಕೀಯದಲ್ಲಿ ಧರ್ಮವನ್ನು ಯಾವತ್ತೂ ಕೂಡ ತರಬಾರ್ದು ಅಂತ ಹೇಳ್ತೀವಿ. ಆದರೆ ಇಲ್ಲಿ ಧರ್ಮ ಕಂಪ್ಲೀಟಾಗಿ ಎರಡು ಹೋಳಾಗ್ಬಿಟ್ಟಿದೆ. ಅಂದರೆ ಈ ಕಡೆ ಕಾಂಗ್ರೆಸ್ ಅಂದರೆ ಮುಸ್ಲಿಮರು, BJP ಅಂದರೆ ಹಿಂದೂಗಳು ಅನ್ನೋದು ಆಲ್ರೆಡಿ ನೀವು ಮಾಡ್ಕೊಂಡ್ಬಿಟ್ಟಿದ್ದೀರಿ, ಇದನ್ನೇ ಪ್ರತಿಪಾದಿಸ್ತಾ ಇದ್ದೀರಿ. ಆದರೆ ಈಗ ನಿಮ್ಮ ಜೊತೆಗೆ ಕಾಂಗ್ರೆಸ್ನವರು ನಿಲ್ಲಬೇಕಾಗಿತ್ತಲ್ಲ. ಸೊ ಯಾಕೆ ಯಾರೂ ಎಲ್ಲರೂ ಕೂಡ ಇದನ್ನು ಡಿನೇ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ? ಈಗ ನೋಡಿ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅನ್ನೋ ಥರ ಈಗ ಅವನು ಘೋಷಣೆ ಕೂಗಿದ್ದು ಸತ್ಯ ಇದೆ, ಆಯ್ತಾ? ಅದನ್ನು ಯಾರು ತಿರ್ಸ್ಲಿಕ್ಕೆ, ಒಂದು ಮಾಧ್ಯಮ ತಿರ್ಸ್ಬೋದು, ಎಲ್ಲ ಮಾಧ್ಯಮ ತಿರ್ಸ್ಲಿಕ್ಕೆ ಆಗುತ್ತಾ? ಅದನ್ನು ಫಸ್ಟು ಒಪ್ಕೊಳ್ತಕ್ಕಂಥ ಮನಸ್ಥಿತಿ ನಾಸಿರ್ ಹುಸೇನ್ ಅವ್ರದ್ದು ಆಗಿರಬೇಕಾಗಿತ್ತು. ಒಪ್ಕೊಂಡು ಅದನ್ನು ಖಂಡನೆ ಮಾಡಬೇಕಾಗಿತ್ತು ಅವ್ರು. ಆ್ಯಕ್ಚುಲಿ ಅಲ್ಲಿಗೆ ಆ ಇಶ್ಯೂ ಸಾಲ್ವ್ ಆಗಿಬಿಡ್ತಿತ್ತು. ಬಟ್ ಅದನ್ನು ಒಪ್ಕೊಳ್ಳೋದನ್ನೇ ಖಂಡನೆ ಮಾಡ್ದೇ ಧಮಕಿ ಹಾಕಿರೋದು ಮಾಧ್ಯಮದ ಮೇಲೆ ಒಂದನೇದು ತಪ್ಪು, ಆಯಿತಾ? ಅದನ್ನು ಇವರು ಸಗಟಾಗಿ ಅವ್ರ ಬೆಂಬಲಕ್ಕೆ ನಿಂತಿರೋದು ಕಾಂಗ್ರೆಸ್ ಪಕ್ಷದ್ದು ಎರಡನೇ ತಪ್ಪು. ಯಾಕಂದ್ರೆ ನಿಮಗೆ ಜಸ್ಟ್ ಸ್ವಲ್ಪ ಒಂದಿಷ್ಟು ಹಿಸ್ಟ್ರಿ ಹೇಳ್ಬಿಡ್ತೀನಿ ನಿಮಗೆ. ಪಾರ್ಲಿಮೆಂಟ್ ನಮ್ಮದು MLA ಎಲೆಕ್ಷನ್ ಆಗುತ್ತೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಬೆಳಗಾಂದಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ, ಅಲ್ಲಿ ಏನೂ ಇವರು ಆ್ಯಕ್ಷನ್ ತೊಗೊಳಂಗಿಲ್ಲ. ಆಮೇಲೆ ತಾರೀಖ್ ಅನ್ನೋ ವ್ಯಕ್ತಿ ಒಬ್ಬ ಕುಕ್ಕರ್ ಬಾಂಬ್ ಇಟ್ಕೊಂಡ್ಬರ್ತಾರೆ, ನಮ್ಮ ಬ್ರದರ್ಸ್ ಅಂತ ಹೇಳ್ತಾರೆ ಇವರು. ಆಮೇಲೆ ISI ಲಿಂಕ್ ಇರ್ತಕ್ಕಂಥ 5 ಜನ ಮನೆಯಲ್ಲಿ ಇಲ್ಲಿ ಬೆಂಗಳೂರಲ್ಲೇನೆ ಪಿಸ್ತೂಲ್ಗಳು ಸಿಗ್ತವೆ, ಮದ್ದುಗುಂಡುಗಳು ಸಿಗ್ತವೆ, ಅವ್ರನ್ನ ಈಗಲೇ ಟೆರರಿಸ್ಟ್ ಅಂತ ಹೇಳೋಕ್ಕಾಗಲ್ಲ ಅಂತೇಳಿ ಗೃಹ ಮಂತ್ರಿಗಳು ಹೇಳ್ತಾರೆ. ಇವತ್ತು ಇವನು ಈ ಥರ ದೇಶ ವಿರೋಧಿ ಘೋಷಣೆ ಕೂಗ್ತಾರೆ, ಇನ್ನೂವರೆಗೆ ಅರೆಸ್ಟ್ ಆಗಲ್ಲ. ಇದರಿಂದ ಈಗ BJPಗೆ ಲಾಭ ಆಗೋದಿದೆ. ಈ ದೇಶ ವಿರೋಧಿ ಕೆಲಸಗಳು ದೇಶ ವಿರೋಧಿ ಅಂತ ಹೇಳಬೇಕಾಗುತ್ತೆ. ಇದರಿಂದ BJPಗೆ ಲಾಭ ಆಗೋದಿದೆ ಅಂದರೆ ಏನರ್ಥ? ಇದರ ಅರ್ಥ ಏನಂದರೆ ಈ ಉಳಿದ ಪಕ್ಷಗಳಿಗೆ ದೇಶದ ಒಂದು ಇಂಟಿಗ್ರಿಟಿಗೆ ಅಥವಾ ದೇಶ ಅಭಿಮಾನ ಇಲ್ವಾ? ಅದನ್ನು ಅವ್ರು ಹೇಳಬೇಕಾಗತ್ತೆ. ಇವತ್ತು ಅದು ದೇಶ ವಿರೋಧಿ ಕೆಲಸ, ಅದಕ್ಕೆ ನಾವು ಖಂಡನೆ ಮಾಡ್ತೀವಿ. ಅದನ್ನು ಯಾರು ಮಾಡಿದ್ರು ಅಷ್ಟೇ ಅದು. ಯಾಕಂತಂದರೆ ನಿಮ್ಗೆ ನೋಡಿ, ಹಿಂದೆ ಇವರು ನೆಹರು ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ಪಾಕಿಸ್ತಾನ ಹೊಡೆದು ಹೋಗಿದ್ರು ಅಂದರೆ ಅದನ್ನು ನಾವು ನಮ್ಗೆ BJP ಲಾಭ ಅಂತ ಹೇಳೋಕ್ಕಾಗತ್ತಾ? ಅದನ್ನು ಅವ್ರು BJP ಹುಟ್ಟಿತ್ತಾ? ಜಮ್ಮು ಕಾಶ್ಮೀರ ಬಿಟ್ಟುಕೊಟ್ರು, ನಮ್ಮ ಆರ್ಮಿ ಇದ್ರ ತನಕ ಪಾಕಿಸ್ತಾನ ಕರಾಚಿ ತನಕ ಹೋದ್ಮೇಲೆ ಇವು ಅದನ್ನ ಜಮ್ಮು ಕಾಶ್ಮೀರ ಇಶ್ಯೂನ ಯಾರು ಹೇಳ್ದೆ ಕೇಳದೆ ಹೋಗ್ಬಿಟ್ಟು ಇವರು ಯುನೈಟೆಡ್ ನೇಷನ್ ಇದಕ್ಕೆ ಹಾಕಿ ಬಂದ್ರು ಇವರು, ಆಯ್ತಾ? ಇವತ್ತು ಕೂಡ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತೇಳಿ ನಮ್ಮ ಭಾರತ ದೇಶದ ಭೂಭಾಗ ಪಾಕಿಸ್ತಾನ ಕಡೆ ಮಾತಾಡ್ತೀನಿ. ಎಸ್, ಪ್ರಿಯಾಂಕ್ ಖರ್ಗೆ ಅವರು ಒಂದಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಇದು ವ್ಯವಸ್ಥಿತವಾದ ಷಡ್ಯಂತ್ರ, ಏನೂ ಆಗೇ ಇಲ್ಲ, ಏನೋ ಆಗಿಬಿಟ್ಟಿದೆ ಅನ್ನೋದನ್ನು ಬಿಂಬಿಸೋದಕ್ಕೆ ಹೋಗ್ತಾ ಇದ್ದಾರೆ. ಸೊ BJP ಯಾವಾಗಲೋ ಅಂತ ಅನ್ಸುತ್ತಾ ಅವಾಗಲೆಲ್ಲವೂ ಕೂಡ ಇಂತಹ ಪಾಕಿಸ್ತಾನ್ ಜಿಂದಾಬಾದ್ಗಳನ್ನು ತಗೊಂಡು ಬರ್ತಾರೆ. ಅಂದರೆ ಇವ್ರು ಹೇಳೋದು ಹೆಂಗಿದೆ ಅಂತಂದ್ರೆ BJP ಅವರೇ ಹೇಳಲ್ಲ, ಯಾರನ್ನೋ ಕಳಿಸಿ ಕೂಗ್ಸಿದ್ದಾರೆ ಅನ್ನೋ ರೇಂಜಿಗೆ ಹೇಳ್ತಾ ಇದ್ದಾರೆ. ಇದು ಹಾಗಾದ್ರೆ ಏನು ಇದರ ಸತ್ಯತೆ ಏನು? ಇದ್ರ ಬಗ್ಗೆ ಕೂಡ ಮಾತಾಡಬೇಕಾಗುತ್ತಲ್ವ. ಇಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಯಾಕೆ ಹಾಗಾದ್ರೆ ಈಗ ಪ್ರತಿಯೊಬ್ಬ ಕಾಂಗ್ರೆಸ್ನ ನಾಯಕರು ಕೂಡ ಖಂಡಿಸ್ತಾ ಇದ್ದಾರೆ, ಅನಿಲ್ ರಾಜಪವರ್ ಇದು ಆಗೇ ಇಲ್ಲ, ಇದು ಹೋಗೇ ಇಲ್ಲ. ಇವತ್ತಂತೂ ತೀರಾ ಅಸಂಬದ್ಧ ಒಂದಷ್ಟು ಪದಗಳನ್ನು ಬಳಸಿದ್ರು. ಇದೇ ಒಂದು ಮಾತಿನ ಚಪಲ ಅಂತ ಹೇಳ್ಬೋದೇನೋ. ಇಲ್ಲಿ ಪಾಕಿಸ್ತಾನದ ವಿರುದ್ಧವಾಗಿ ಮಾತನಾಡಲಿ, ಆಕ್ರೋಶ ವ್ಯಕ್ತಪಡಿಸಲಿ, ಏನು ಬೇಕಾದ್ರೂ ಮಾತಾಡಲಿ, ಆದರೆ ಅಸಂವಿಧಾನಿಕ ಪದಗಳನ್ನು ಬಳಸ್ತಾರೆ. ಸ್ಪೀಕರ್ ಕೂಡ ಅದಕ್ಕೆ ಅವಕಾಶ ಕೊಡ್ತಾರೆ, ಪಾಕಿಸ್ತಾನದ ವಿರುದ್ಧ ಏನು ಬೇಕಾದ್ರೂ ಮಾತಾಡಿ ನೀವು ಅಂತೇಳಿ. ಬಟ್ ಹಾಗಂತ ನಮ್ಮ ಮಾತಿನ ಮೇಲೆ, ನಮ್ಮ ಭಾಷೆಯ ಮೇಲೆ ಕೂಡ ಹಿಡ್ತಾ ಇರಬೇಕಲ್ಲ. ಎಲ್ಲರೂ ನೋಡ್ತಿರ್ತಾರೆ, ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡವರು. ಏನು ಹೇಳ್ತೀರಿ ಮೇಡಮ್? ನೋಡಿ, ಸಂವಿಧಾನಿಕ ಅಸಂವಿಧಾನಿಕ ಮಾತು ಅಂತ ಎಲ್ಲಿಂದ ಬಂತು ಅಂದರೆ ಆ ಸಂವಿಧಾನದೊಳಗಿಡದಿಂದಲೇ ಬಂದಿತ್ತು. ಅಲ್ಲೇ ಅದಕ್ಕೆ ಇದನ್ನು ಮಾತಾಡಬೇಕು, ಇದನ್ನು ಮಾತಾಡಬಾರ್ದು ಅಂತ ಯಾವಾಗ ನಮ್ಮ ಪೂರ್ವಜರು ಬರೆದಿಟ್ಟಿದ್ದಾರೆ. ಆದರೆ ಇವತ್ತು ಈ BJP ಅವರಾಗಿರಲಿ, ಕಾಂಗ್ರೆಸ್ ಅವರಾಗಿರಲಿ, ನಾನು ಒಂದು ಪಾರ್ಟಿ ಅಂತಲ್ಲ, ಇವನ್ನೆಲ್ಲ ದಾಟಿ ಮುಂದಕ್ಕೆ ಹೋಗಿದ್ದಾರೆ. ಅಂದರೆ ಇದನ್ನೇನು ಅನಿಸುತ್ತೆ ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಅಂತ ಕರೀತಾರೆ ಇದನ್ನು. ನಾನು ಹಿಂಗೆ ಮಾತಾಡಿದರೆ ಮಾತಾಡ್ಬೋದೋ ಇಲ್ಲೋ ಅನ್ನೋದನ್ನು ಪ್ರತಿದಿನ ನೋಟ್ ಆಗ್ತಾ ಇರುತ್ತೆ, ಮಾತಾಡ್ತಾರೆ, ಆಮೇಲೆ ಅದರಿಂದ ಕಡತಗಳಿಂದ ತೆಗೆದಾಕ್ತಾರೆ. ಇದು ಇವ್ರಿಗೆ ರೂಢಿಯಾಗಿ ಹೋಗಿದೆ, ಆಯಿತಾ? ಕಡತಗಳಿಂದ ತೆಗೆದಾಕ್ತಾರೆ, ಅಲ್ಲ ಮಾತಾಡೋದನ್ನ ಕಡತಗಳಿಂದ ಲಾಸ್ಟ್ ತೆಗೆದಾಕ್ತಾರೆ. ಆದರೆ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ.
ಬಿ ಜೆ ಪಿಯವರಾಗಿರ್ಬೋದು, ಕಾಂಗ್ರೆಸ್ ಅವರಾಗಿರ್ಬೋದು. ಕಾಂಗ್ರೆಸ್ ಅವ್ರದ್ದೇನು ಅಂದರೆ ಮುಸಲ್ಮಾನರನ್ನ ನಾವು ಬಿಟ್ಟರೆ ಬೇರೆ ಯಾರು ಈ ದೇಶದಲ್ಲಿ ಕಾಪಾಡಲ್ಲ ಅಂತ ಹೊರಟಿರೋದಾಗಿರಲಿ. ಬಿ ಜೆ ಪಿಯವರು ಮೊದಲು ಜನತಾದಳದವ್ರು ಪಾಪ ಕಾಪಾಡ್ತಿದ್ರು, ಈಗ ಅವ್ರು ಬಿ ಜೆ ಪಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬಿ ಜೆ ಪಿಯವರು ನಾವು ಯಾವುದೇ ಕಾರಣಕ್ಕೂ ಮುಸಲ್ಮಾನರ ಓಟ್ ನಮಗೆ ಬೇಕಾಗಿಲ್ಲ ಅಂತ ಹೊರಟಿರೋದಾಗಿರ್ಬೋದು. ಇದರಲ್ಲಿ ನನಗೆ ಒಂದೇ ಗೊತ್ತಾಗ್ತಾ ಇಲ್ಲ ಏನು ಅಂತಂದ್ರೆ, ಈ ಪಾಕಿಸ್ತಾನ್ ಜಿಂದಾಬಾದ್ ಅಂದೋನ ಪರ ವಿರೋಧ ವಹಿಸೋದ್ರಿಂದ ಮುಸ್ಲಿಮರು ಈಗ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದನ್ನ ನಿಜಕ್ಕೂ ಒಪ್ಕೊಳ್ತಾರ? ಅವ್ರು ಹಾಗಾದ್ರೆ ಅದು ಖುಷಿ ಪಡ್ತಾರ? ಅವ್ರ ವಿರುದ್ಧವಾಗಿ ಮಾತನಾಡಿದ್ರೆ ಕಾಂಗ್ರೆಸ್ಸಿಗೆ ಮತಾನೇ ಬೀಳಲ್ಲ ಅನ್ನೋದೇನಾದ್ರೂ ಇದೆಯಾ? ಅದಕ್ಕೇನು ಹೇಳಿದ್ರೆ ಯಾವ ದೇಶಭಕ್ತ ಮುಸ್ಲಿಂ ಒಪ್ಪಲ್ಲ ಇದನ್ನ. 5 ಬೆರಳಲ್ಲಿ 5 ಬೆರಳು ಒಂದೇ ಥರ ಇರೋದಿಲ್ಲ. ಯಾರೋ ಒಬ್ಬ ತಲೆ ಕೆಟ್ಟವನು ಇರ್ತಾನೆ, ಒಳ್ಳೆಯವನು ಇರ್ತಾನೆ. ನಮ್ಮ ದೇಶದ ಬಗ್ಗೆ ಏನೋ ಕಥೆಗಳನ್ನ ಬರೆಯೋ ಮುಸಲ್ಮಾನರು ಇದ್ದಾರೆ, ಕವಿಗಳು ಇದ್ದಾರೆ. ಎಲ್ಲರೂ ಒಳ್ಳೆ. ಹಿಂದೂಗಳಲ್ಲೂ ದೇಶದ್ರೋಹಿಗಳಿಲ್ವಾ? ಇಲ್ಲ ಅಂತ ನೀವು ಹೇಳಿ. ಹಿಂದೂಗಳಲ್ಲೂ ದೇಶದ್ರೋಹಿಗಳಿದ್ದಾರೆ. ಅಂಥವ್ರು ಓಟ್ ಬೇಕು ಒಟ್ನಲ್ಲಿ, ಅದಕ್ಕೆ ನಾವು ಓಲೈಕೆ ಮಾಡೋದಕ್ಕೆ. ಆದರೆ ಇವಾಗ ಏನು ನಡೆದಿದೆಯಲ್ಲ ವಿಷಯ, ಅಲ್ಲಿ ಇದ್ದವರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ನಡೆದಿದೆ. ಮೊದಲನೇ ಮಾಡಬೇಕಾಗಿಲ್ಲ ನೋಡಿ ಮೇಡಮ್, ಯಾವುದೋ ಮೂಲೆಯಲ್ಲಿ ಒಂದು ಸ್ಲಮ್ಮಲ್ಲಿ ಏನೋ ಕೆಲಸ ಓಡೋದ ಅವನು ಅಷ್ಟೇ, ಹಿಡಿಯೋಕ್ಕಾಗಲ್ವಾ? ಇವತ್ತಿರೋ ಟೆಕ್ನಾಲಜಿ ಪ್ರಕಾರ ನಿಮಗೆಲ್ಲ ವಿಷಯಗಳು, ಆ ವಾಯ್ಸ್ ಇದೆಯಲ್ಲ, AI ಕೊಟ್ಟರೆ ನಾಳೆ ಬೆಳಗ್ಗೆ ಹಿಡಿದಾಕ್ಬೋದು. ಹಿಡಿಬೇಕು ಅಂತ ಇಚ್ಛಾಶಕ್ತಿ ಇದ್ದರೆ 100% ಹಿಡಿಬೋದು. ಆಯಿತು, ದೇಶದ್ರೋಹಿ ವಿಚಾರ ಆಗಿದ್ರೆ ಬಿಟ್ಬಿಡಿ. ನೀವು ಯಾಕೆ ಕರ್ನಾಟಕ ಸರ್ಕಾರ ಕೊಡ್ತೀರಾ? NIA ಕರ್ಕೊಬಂದು ಹಿಡೀರಿ. ದೇಶದ್ರೋಹಿ ಚಟುವಟಿಕೆ ತಾನೇ ಇದು. ಯಾಕೆ ಬಿ ಜೆ ಪಿಯವ್ರು ಅದನ್ನು ಮಾಡೋದಿಲ್ಲ? ಬಿ ಜೆ ಪಿಯವ್ರು ಯಾವುದೇ ಎಲೆಕ್ಷನ್ ಹತ್ರ ಬರಲಿ 4 ಪದ ಬಿಟ್ಟು ಬೇರೆ ಏನು ಮಾತಾಡಲ್ಲ. ಬಿಜೆಪಿ ಅದಕ್ಕೆ ಸಂಬಂಧ ಇರೈತ್ರಿ. ಕಾಂಗ್ರೆಸ್ ನಾನು ಹೇಳೋದು ಕೇಳಿ, ನಿಮಗೆ ಮಾಹಿತಿ ಮಾಡ್ತಿರೋದು ಯಾರು ಸರ್? ಎಲ್ಲರೂ ಸಹಿತ ಯಾರು ಹೇಳಿದ್ರು? ನಿಮ್ ಮೋದಿ ಹೋಗ್ಬಿಟ್ಟು ಬಿರಿಯಾನಿ ತಿಂದು ಬರುವಾಗ ದೇಶದ್ರೋಹ ಆಗಿಲ್ಲ? ಹೌದು, ಎಲ್ಲ ಅವ್ರು ನಿನ್ನೆ ಕುಗ್ಗಿದ್ದ ದೇಶದ್ರೋಹ ಹೌದಲ್ಲ? ಅದು ಯಾವುದು? ನಿನ್ನೆ ಕುಗ್ಗಿದ್ದ ದೇಶದ್ರೋಹ ನೀವು ಮಾಡಿದ ದೇಶದ್ರೋಹ, ಬಿಜೆಪಿ ಅವ್ರು ಮಾಡಿದ ದೇಶದ್ರೋಹ ಅಲ್ವಾ? ಏನ್ ತೋರಿಸಿ ಅದನ್ನ ನೀವು? ಯಾರು ಮಂಡ್ಯದಲ್ಲಿ ತೋರಿಸಿ ಬನ್ನಿ. ತೋರಿಸಲ್ವಾ ಮಂಡ್ಯದಲ್ಲಿ? ನಿನ್ನೆ ಅವರು ದೇಶ ವಿರೋಧ ನಿನ್ನೆ ಕುಗ್ಗಿದ್ದ ದೇಶದ್ರೋಹ ಯಾವುದು? ನಿನ್ನೆ ಕುಗ್ಗಿದ್ದು ನೀವು ಕೂಗಿದ್ರು ದೇಶದ್ರೋಹನೇ, ಇನ್ನೊಬ್ರು ಕೂಗಿದ್ರು ದೇಶದ್ರೋಹನೇ. ನೀನು ಕೂಗಿದ್ರು ದೇಶದ್ರೋಹ ಆಯ್ತಲ್ವಾ? ನೀನು ಕೂಗಿದ್ರು ದೇಶದ್ರೋಹನೇ. ಮೊದಲನೇದಾಗಿ ನೀವು ದೇಶಭಕ್ತರು, ನೀವು ದೇಶಭಕ್ತರು. ನೀವು ದೇಶಭಕ್ತ ಅಲ್ಲ, ನೀವು ನಕಲಿ ದೇಶಭಕ್ತರು. ನಾನು ಅಸಲಿ ದೇಶಭಕ್ತರು. ನೀನೆ ಕೂಗಿದ್ದ ದೇಶದ್ರೋಹ ಹೌದು, ನಾವು ಅಸಲಿ ದೇಶಭಕ್ತರು, ನೀವು ನಕಲಿ ದೇಶಭಕ್ತರು. ನಿಮಗೆ ನಿಮಗೆ ರೋಗ ಇದೆ. ನೀವು ನಕಲಿ ದೇಶಭಕ್ತರು. ನೀವು ಮಾಡಬೇಕಾಗಿರೋದು ಏನು ಗೊತ್ತಾ? ಹೌದು, ತಪ್ಪಿಸ್ಬೇಡಿ ಡಿಬೇಟ್. ನೀವು ಮಾಡ್ತಾ ಇರೋದು ಅಷ್ಟೇನೆ. ಹೌದಂದ್ರೆ ಹೌದಂತ ಹೇಳ್ರಿ, ಇಲ್ಲಂದ್ರೆ ಇಲ್ಲ ಅಂತ ಹೇಳಿ. ನೀವು ಹೇಳೋದಿದೆಯಲ್ವಾ? ನೀವು ಮಾಡ್ತಾ ಇರೋದು ದೇಶದ್ರೋಹ. ಮಾಧ್ಯಮ ಹೇಳ್ತಾ ಇದೆ, ಜನ ಹೇಳ್ತಾ ಇದೆ. ದೇಶದ್ರೋಹ ಕೆಲಸ ಮಾಡ್ತಾ ಇರೋದು ನೀವು. ನಿಮ್ದು ಹೇಳ್ರಿ ನೀವು ಮೊದಲ. ಹೌದು, ಯಾವನೇ ಕೂಗಿದ್ರು ತಪ್ಪೇ ಹೇಳ್ರಿ ಮೊದಲ. ಆದ್ರೆ ನೀವು ಕೂಗಿದ್ರೆ ಹೆಚ್ಚು ತಪ್ಪು. ಎಲ್ಲಿ ಅವ್ರೆ ಆಯ್ತಾ? ನೀವು ದೇಶಭಕ್ತರು ಅನ್ಕೊಂಡು ಕೂಗ್ತಿರಲ್ವಾ? ದೇಶಭಕ್ತರು ಅಂದ್ರೆ ಬಾವುಟ ಆರಿಸ್ತಿರಲ್ವಾ? ಮುಸ್ಲಿಂ ಹೆಸರಲ್ಲಿ ಬಾವುಟ ಆರಿಸ್ಬಿಟ್ಟು ಸಿಕ್ಕಾಕೊತಾರಲ್ಲ ಇವರು. ಇವರೆಲ್ಲ ತಿರ್ಸ್ತಾ ಇದ್ರಲ್ಲ, ಎಲ್ಲರೂ ತಿರ್ಸ್ತಾ ಇರೋದು ಯಾರು? ತೀರ್ಸೋದು, ಸುಳ್ಳು ಹೇಳೋದು. ಬಿಜೆಪಿ ಅವರ ಇರೋದೇ ಸುಳ್ಳು ಹೇಳೋದಕ್ಕೆ. ಪತ್ರಕರ್ತನು ನಾನು ಕಾಂಗ್ರೆಸ್ ಹೋಗ್ತಾರೋ ಅಲ್ಲ, ನೆನ್ಪಿಟ್ಕೊಳ್ಳಿ. ಬಿಜೆಪಿ ಹೋಗ್ತಾರೋ ಅಲ್ಲ, ಪತ್ರಕರ್ತನು ಕಾಂಗ್ರೆಸ್ ಹೋಗ್ತಾರ ಅಲ್ಲ. ನಾನು ಹೇಳ್ತೇನೆ ಕೂಗಿದ್ದು ದೇಶದ್ರೋಹದ ಕೂಗು ಹೌದು ಅಲ್ಲ? ಯಾವುದು? ಪತ್ರಕರ್ತರಾಗಿದ್ರೆ ಧರ್ಮ ಅನ್ನೋದಿದ್ರೆ ನಿನ್ನಿದ್ ಹೇಳ್ರಿ. ಅವನು ಯಾವನು ಕೂಗಿದಾನೆ, ಅದು ಒಂದ್ ನಿಮಿಷ ಒಬ್ಬನು ಕೂಗಿದ್ರೆ ಇಡೀ ಸಮುದಾಯ ಒಪ್ಪೋದು ರೀ. ನಿಮ್ಗೆ ನೀವು ಹೇಳ್ತಾ ಇರೋದು ಪತ್ರಕರ್ತರ ಧರ್ಮ ಅನ್ನೋದು ನಿಮ್ಮ ಹತ್ರ ಇದ್ರೆ ನಿನ್ನೆ ಕೂಗಿದ್ದು ದೇಶದ್ರೋಹದ ಕೂಗು ಹೌದು. ಯಾವನೇ ಕೂಗಿದ್ರು ದೇಶದ್ರೋಹನೇ ಆಯ್ತಾ? ಅದ್ರಲ್ಲಿ ನೀವು ನಕಲಿಗಳು ಜಾಸ್ತಿ ಸರ್ಟಿಫಿಕೇಟ್ ಕೊಡೋದು. ನೀವೇ ಸರ್ಟಿಫಿಕೇಟ್ ಕೊಡೋದು. ಜನ ಕೊಡ್ತಾರೆ ಅದನ್ನ ಜನ ಕೊಟ್ಟೆ ನೀವು ನಾನೇನು ಮಾಡಕ್ಕಾಗಲ್ಲ. ನೋಡಿ, ನಾನು ಹೇಳೋದೇನು ಅಂತಂದ್ರೆ ಬಿಜೆಪಿ ಕಾಂಗ್ರೆಸ್ ಒಂದ್ ಸೆಕೆಂಡ್
ಜಬರ್ಸೋದಲ್ಲ ನೀವು. Please, ಅವ್ರ ಪತ್ರಕರ್ತರು ಅಥವಾ ಪತ್ರಕರ್ತರು ಅನಿಲ್ ಭಟ್ ನೀವು ಒಂದ್ ನಿಮಿಷ. ನೋಡಿ ಅವರು ನೀವು ಗೆಸ್ಟ್ ಬಂದು ಈ ತರ ಜಬರ್ಸೋದಲ್ಲ. ಐ ಆಮ್ ಸೇಯಿಂಗ್ ಯು ಸೆಕೆಂಡ್ ಟೈಮ್. ನೋಡಿ ಮೇಡಮ್, ನೀವು ಕರ್ತಿ ಜಬರ್ಸೋದಲ್ಲ ಇಲ್ಲ. ಫಸ್ಟ್ ನನಗಿದೆ ನೀವು ಆಲೋಚನೆ ಮಾಡಿ ಮಾತಾಡೋದು ಮಾತಾಡೋದು. ನೋಡ್ರಿ, ಇಲ್ಲಿ ಕೂತಿರೋಳು ನಾನು ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಯಾವುದೇ ಪಕ್ಷನ ಓಲೈಸ್ಕೊಂಡಾಗ್ಲಿ ಅಥವಾ ಇನ್ನೇನೋ ವಿರೋಧ ನಾನು ನೋಡ್ರಿ ಮಾತಾಡ್ತಾ ಇದ್ದೀನಿ. ಅವರು ಬಯಾಸ್ ಆಗ್ತಾರೆ, ನೀವು ಅವರಿಗೆ ಹೇಳಿ. ಅವ್ರಿಗೆ ಹೇಳ್ತಾ ಇದ್ದೀನಿ, ಅದನ್ನೇ ಕೇಳ್ತಾ ಇದ್ದೀನಿ ಅವ್ರಿಗೆ. ನೋಡಿ, ಅವ್ರಿಗೆ ಅದನ್ನ ಕೇಳ್ತಾ ಇದ್ದೀನಿ ಅಂತ ಹೇಳ್ತಿದಾರಲ್ಲ, ನೀವು ಅದು ಇದೆ ಅಂತ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ನನಗೆ ಯಾಕೆ ಜೋರ್ ಮಾಡ್ತಾ ಇದ್ದೀರಾ ನೀವು? ಮೇಡಮ್, ಗೆಸ್ಟ್ ಅಂತ ಕರ್ಸಿದ್ದೀರ ನನ್ನ. ಗೆಸ್ಟ್ ಅಂತ ಕರ್ಸಿ ರೆಸ್ಪೆಕ್ಟ್ಫುಲ್ ಆಗಿ ನಡ್ಸ್ಕೊಳ್ಳಿ. ಮೊದಲು ರೆಸ್ಪೆಕ್ಟ್ಫುಲ್ ಆಗಿ ನಡ್ಸ್ಕೊಳ್ಳಿ. ನಾನು ಅವ್ರಿಗೆ ಮಾತಾಡ್ತಾ ಇದ್ದೀನಿ, ಅವ್ರಿಗೆ ನಾನು ಮಾತಾಡ್ತಾ ಇದ್ದೀನಿ. ನೀವು ಡಿಬೇಟ್ ಕೇಳಿಸ್ಬೇಡಿ. ಏನು ಅಪ್ರಿಷಿಯೇಟ್ ಮಾಡೋದು? ದೇಶದ್ರೋಹದ ಘಟನೆ, ದೇಶದ್ರೋಹ ಉತ್ತರ ಕೊಡೋದಕ್ಕಾಗದೆ ನೀವು ಈ ರೀತಿಯಾಗಿ ಮಾತಾಡಿದ್ರೆ ಏನ್ ಹೆದರ್ಸ್ತಾ ಇದ್ದೀರಾ ಬಿಜೆಪಿಯವರು? ನಾನು ಈ ತರ ಮಾತಾಡಿದ್ರೆ ಡೆಪ್ಯೂಟಿನ ಎದ್ದು ಹೋಗ್ತೀನಿ. ಇದು ಲಾಸ್ಟ್ ಅಂಡ್ ಫಸ್ಟ್. ಯಾರಿಗೆ ಎದುರಿಸ್ತಾ ಇದ್ದೀನಿ ನಾನು? ಯಾರಿಗೆ ಎದುರಿಸ್ತಾ ಇದ್ದೀನಿ ನಾನು? ರೇ, ಪ್ರಶ್ನೆ ಕೇಳ್ತಾ ಇದ್ದೀನಿ, ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿನ್ನೆ ದೇಶದ್ರೋಹದ ಕೂಗಿದ್ದ ಹೌದು ಅನ್ನೋದು ಕೇಳ್ತಾ ಇದ್ದೀನಿ. ಹೆಸರು ಹೇಳ್ಬೇಕಲ್ಲ ಅವರು. ನನ್ನ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡಿ. ಏ ರಾಮ, ನನ್ನ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡಿ. ಮಾತಾಡ್ತಾ ಇದ್ದೀನಿ ತಾನೆ. ನಾನೇನಾದ್ರು ಮಾತಾಡಿದ್ರೆ ನಿಮಗೇನ್ ಮಾತಾಡಿದ್ದೀನಿ ನಾನು? ನಿಮಗೇನ್ ಮಾತಾಡಿದ್ದೀನಿ ನಾನು? ಸೋಮನೆ ಟೈಮ್ ವೇಸ್ಟ್ ಮಾಡಬೇಡಿ. ನಿಮಗೇನ್ ಮಾತಾಡಿದ್ದೀನಿ ನಾನು? ಕೇಳ್ರಿ ತಿಮ್ಮೇಗೌಡ್ರೆ, ನಾನು ಮಾತಾಡಿದ್ದೀನಿ. ನಿಮಗೇನ್ ನಾನೇನ್ ಮಾತಾಡ್ತೀನಿ ತಿಮ್ಮೇಗೌಡ್ರೆ ಅವ್ರಿಗೆ? ನಾನೇನ್ ಮಾತಾಡ್ತೀನಿ? ಅವ್ರ ಸಮಸ್ಯೆ ನನ್ನ ಪ್ರಾಬ್ಲಮ್ ಅಲ್ಲ. ನಿಮಗೇನ್ ಮಾತಾಡ್ರಿ ನಾನು? ಅದನ್ನ ಹೇಳ್ತಾ ಇರೋದು. ನನಗೆ ವಾರ್ನಿಂಗ್ ಕೊಡ್ತಿದ್ದೀರಾ? ನಿಮಗೆಲ್ಲ ವಾರ್ನಿಂಗ್ ಕೊಟ್ಟಿದ್ದೀನಿ? ನಿಮಗೆಲ್ಲ ಮಾತಾಡಿದ್ದೀನಿ ನಾನು? ವಾರ್ನಿಂಗ್ ಕೊಟ್ಟಿದ್ದು ನೀವೇನೇನೋ ಕಲ್ಪನೆ ಮಾಡ್ಕೊಂಡು ಸೆಕೆಂಡ್ ಟೈಮ್ ಹೇಳ್ತೀನಿ. ನೀವು ನಿಮಗೆ ಮಾತಾಡಿ ನಾನು ನಿಮಗೆ ಮಾತಾಡ್ತೀನಿ. ನೀಯರ್ ನನಗೆ ಹೇಳಕ್ಕೆ ನೀರು ನನಗೆ ಹೇಳಕ್ಕೆ ನಿಮಗೆ ಹೇಳಿ ಈಗ ನನ್ನ ಟೈಮ್ ಅಲ್ಲಿ ನೀ ಯಾಕೆ ಮಾತಾಡಿ ಸೆಂಟ್ರಲ್ಲಿ ಟೈಮ್ ಅಲ್ಲಿ ಇದೆ. ಹೌದು, ಅವ್ರು ನನಗೆ ಕೊಟ್ಟಿದ್ದ ಟೈಮ್. ಅವರು ನನಗೆ ಮಾತಾಡಿ ಕೊಟ್ಟಿದ್ರು. ನಿಂದೇನು ಮತ್ತೆ ನಿಂದೇನು ಈಗ ನಾನು ಮಾತಾಡಿ ಯಾರು ಹೇಳಿದ್ರು? ನಿಂದೇನು ಈಗ ನಾನು ಮಾತಾಡೋ ನೀ ಮಾತಾಡೋ ಅಗತ್ಯ ನೀನ್ ಮಾತಾಡ್ತಾ ಇಲ್ಲ. ಇಲ್ಲ, ನೀ ಭಯೋತ್ಪಾದನೆ ಮಾಡ್ತಾ ಇರೋದು. ನೀನ್ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇದ್ದೀನಿ, ಮತ್ತೆ ಮಾತಾಡೋ ಅಗತ್ಯ ಏನಿದೆ? ಈಗ ನೀವು ಮಾತಾಡೋ ನಾನು ಮಾತಾಡಿದ್ನಾ? ನಿಮ್ಮ ಟೈಮ್ ಸುಖ ನೀವು ಮಾತಾಡ್ಕೊಳ್ಳಿ. ನನ್ನ ಟೈಮ್ ನಲ್ಲಿ ಯಾಕೆ ಬರೋದು ಸೆಂಟ್ರಲ್ಲಿ? ಈಗ ಎಲ್ಲರೂ ನಾವಿಲ್ಲಿ ಬಂದು ಕೂತಿರೋರು ಮರ್ಯಾದೆ ಇರೋರೆ ಏಕವಚನದಲ್ಲಿ ಮಾತಾಡೋಂಥದ್ದು ಸ್ವಲ್ಪ ಸರಿ ಅನ್ಸಲ್ಲ ಅನ್ಸುತ್ತೆ. ದಯವಿಟ್ಟು ಬೇಡ ಸರ್. ಈ ಥರ ವಿಷಯಗಳು ನೀವು ಅವ್ರು ಮಾತಾಡೋ ಟೈಮಲ್ಲಿ ಅವರು ಮಾತಾಡಲಿ, ಬೇಡಲ್ಲ ಸೆಂಟ್ರಲ್ಲಿ ಮಾತಾಡೋದು ಬೇಡ. ನೋಡಿ, ಅಭಿಪ್ರಾಯನ ಮಂಡಿಸೋದಕ್ಕೆ ಎಲ್ಲರೂ ಸ್ವತಂತ್ರ. ನೀನು ಇದನ್ನ ಮಾತಾಡಂಗಿಲ್ಲ ಅಂತ ಇಲ್ಲಿ ಯಾರಿಗೂ ಏನು ಹೇಳಂಗಿಲ್ಲ. ನಾನ್ ಖಂಡಿಸ್ತೀನಿ ಅಂದ್ರೆ ನೀವು ಖಂಡಿಸಿ, ಬೇಡ ಅನ್ನಲ್ಲ. ಬಟ್ ನೀವು ಯಾರು ಅವರಿಗೆ ದೇಶ ಪ್ರೇಮಿಗಳು, ನಮ್ಮ ದೇಶದ್ರೋಹಿಗಳು ಅವರು ಅಷ್ಟೇ. ಹೌದು, ಅದು ಗೊತ್ತಿರೋದು. ಮೇಡಮ್ ಏನಾಗುತ್ತಂದ್ರೆ, ನಮ್ಮ ಪಕ್ಕದಲ್ಲಿ ಮಯನ್ಮಾರ್ ಇದೆ, ಬಾಂಗ್ಲಾದೇಶ್ ಇದೆ, ನೇಪಾಳ ಇದೆ, ಶ್ರೀಲಂಕಾ ಇದೆ. ಆದರೆ ಈ ಇಷ್ಟೂ ದೇಶಗಳ ಬಗ್ಗೆ ಕಾಂಗ್ರೆಸ್ಸರಾಗಿರಲಿ, ಆಮ್ ಆದ್ಮಿ ಪಾರ್ಟಿಯವರಾಗಿರಲಿ, ನಮ್ಮ ಮಿತ್ರರಾಗಿರೋ BJPಯವರಾಗಿರಲಿ ಮಾತಾಡಲ್ಲ. ಆದರೆ ಪಾಕಿಸ್ತಾನನ ಮಾರ್ಕೆಟಿಂಗ್ ಮಾಡಿಕೊಟ್ಟಿರೋದೇ BJPಯವರು. ಯಾಕೆಂದರೆ BJPಯವರಿಗೆ ವಿತೌಟ್ ಪಾಕಿಸ್ತಾನ್ ಅಸ್ತಿತ್ವ ಇಲ್ಲ. BJPಯವರಿಗೆ ವಿತೌಟ್ ಮುಸ್ಲಿಂ ಅಸ್ತಿತ್ವ ಇಲ್ಲ. ಇವ್ರಿಗೆ ಏನಂದರೆ ಪಾಕಿಸ್ತಾನನ ದೂರಿಸೋದು, ನಮ್ಮ ದೇಶ ದೊಡ್ಡದು ಅಂತ ತೋರಿಸ್ಕೊಳೋದಿದೆಯಲ್ಲ, ಇದನ್ನೇ ಮಾಡ್ಕೊಬಂದಿರೋದು ಇಷ್ಟು ವರ್ಷದಲ್ಲಿ. ಮೈನಸ್ ಪಾಕಿಸ್ತಾನ ಇವ್ರು ಗೆಲ್ಲಕ್ಕಾಗುತ್ತಾ ನೋಡಿ? ಮೈನಸ್ ಪಾಕಿಸ್ತಾನ ಗೆಲ್ಲಕ್ಕಾಗಲ್ಲ. ಆದರೆ ಇವ್ರು ಮಾತ್ರ ಏರೋಪ್ಲೇನಲ್ಲಿ ಹೋಗಿ ಅಲ್ಲೋಗಿ ಬಿರಿಯಾನಿ ತಿಂದಿದ್ರೋ ದೋಸೆ ತಿಂದಿರೋ ನನಗೆ ಗೊತ್ತಿಲ್ಲ. ಆದರೆ ಇವ್ರು ಮಾಡಿದರೆ ದೊಡ್ಡದು. ಅದೇ ಕೆಲಸ ಮನಮೋಹನ್ ಸಿಂಗ್ ಮಾಡಿದರೆ ದೇಶದ್ರೋಹಿ ಆಗಿಬಿಡ್ತಿದ್ರು. ಅದೇ ಕೆಲಸ ಅರವಿಂದ್ ಕೇಜ್ರಿವಾಲ್ ಮಾಡಿದರೆ ದೇಶದ್ರೋಹಿ ಆಗಿಬಿಡ್ತಿದ್ರು. ಅದೇ ಕೆಲಸ ನಮ್ಮ ದೇವೇಗೌಡರು ಅವತ್ತು ಮಾಡಿದರೆ ದೇಶದ್ರೋಹಿಗಳಾಗ್ತಾ ಇದ್ರು. ಆದರೆ BJPಯವರು ಏನು ಮಾಡಿದ್ರು ನಡೆದೋಗುತ್ತೆ ಅನ್ನೋದನ್ನ ಅವ್ರ ಧೋರಣೆ ಆಗೋಗಿದೆ. ಇವತ್ತು ಅಷ್ಟೇ ನನಗೆ ಡೌಟ್ ಇದೆ. ಒಂದು ನಿಮಿಷ ಕೇಳ್ರಿ, ನನಗೊಂದು ಡೌಟ್ ಇದೆ ಮೇಡಮ್. ನಾಲ್ಕೈದು ಜನ ಜಿಂದಾಬಾದ್ ಜಿಂದಾಬಾದ್ ಅಂತಿರ್ಬೇಕಾದ್ರೆ BJPಯನ್ನ ಯಾವನೋ ಒಬ್ಬ ಅಲ್ಲಿ ಆ ಘೋಷಣೆ ಕೂಗಿ ಅವರು ಇದನ್ನ ಕೂಗಿರಬಾರ್ದು. ನಮ್ಮವ್ರು ಇರ್ಲಿಲ್ಲ ಅಲ್ಲಿ, ನಮ್ಮನ್ನು ಒಬ್ಬನೇ ಇರಲಿಲ್ಲ ಅಲ್ಲಿ. ನಿಮ್ಮೆಲ್ಲ ಡೌಟ್ ಇದೆ. ನೀವೇ ಹೋಗಿರೋದು, ನೀವೇ ಕೋಟ ಹಾಕೊಂಡು ಹೋಗಿ ನಾನು ನೋಡಿದೆ. ಏನು ಲಾಭ ಇಲ್ಲ, BJP ಲಾಭ ಇಲ್ಲ. ನೀವು ಇಬ್ರು ಹೋಗಿ ಸಾಕ್ಷಿ ಹೇಳಿ. ಇವ್ರ ಮೇಲೆ ನನಗೆ ಡೌಟ್ ಇದೆ. BJP ನಾನು ಹೋಗಿರ್ಲಿಲ್ಲ, ನಾನು ಊರಲ್ಲಿ ಇರಲಿಲ್ಲ. ನನ್ನ ಫೋನ್ ನೀವು ನೆಟ್ವರ್ಕ್ ನೋಡಿದ್ರೆ ಬೇರೆ ತುಮಕೂರು
ಅಂದ್ರೆ ಇವ್ರು ಅದರಿಂದ ಆ ಪಾರ್ಟಿ ಲಾಭ ಇಲ್ಲ, ಅವ್ರ ಲಾಭ ಇದೆ. ಸರ್, ಈಗ ನಾನು ಇಲ್ಲಿ ತನಿಖೆ ಮಾಡೋದಕ್ಕೆ ಕೂತ್ಕೊಂಡಿಲ್ಲ, ಯಾರು ಏನು ಎತ್ತ ಅಂತ. ಅದನ್ನ ಮಾಡೋದಕ್ಕೆ ಅಂತ ಪೊಲೀಸರಿದ್ದಾರೆ, ಅವ್ರಿಗೆ ಜವಾಬ್ದಾರಿ ಇದೆ. ಜೊತೆಗೆ ಇಲ್ಲಿ ಶಶಿಕಾಂತ್ ಅವರು, ಇಲ್ಲಿ ರಾಷ್ಟ್ರೀಯ ತನಿಖಾ ದಳ ಅನ್ನೋದು ಕೂಡ ಇದೆ. ಸೊ ಹಾಗಾಗಿ ಈ ವಿಚಾರಗಳು ಅಂತ ಬಂದಾಗ ಮೊನ್ನೆ ಒಂದು ಆರೋಪ ಬರುತ್ತೆ. ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಆರೋಪವನ್ನ ಮಾಡ್ತಾರೆ. ಆವಾಗ ಅವರು ನೇರವಾಗಿ ರಾಜ್ಯ ಸರ್ಕಾರಕ್ಕೂ ಕೂಡ ಹೇಳ್ತಾರೆ, ಅಲ್ಲಿ NIAಗೂ ಕೂಡ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಮಾಡ್ತಾರೆ. ರಾಷ್ಟ್ರದ್ರೋಹಿ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿದ್ದಾರೆ ಅನ್ನುವಂಥ ಆರೋಪ ಮಾಡಿದಾಗ ಅದು ಎಲ್ಲಿಗೆ ಹೋಯ್ತು ಏನು ಎತ್ತ ಗೊತ್ತಿಲ್ಲ. ಅದು ಅಲ್ಲಿಗೆ ಬಿಟ್ಟರು, ಬಿಟ್ಟರು, ಅದು ಏನಾಯಿತು ಅಂತ ಗೊತ್ತಿಲ್ಲ. ಬಟ್ ಇರಲಿ, ನನಗೆ ಅನುಮಾನ ಇದೆ ಅಂತ ಹೇಳಿದ್ರು, ವ್ಯಕ್ತಪಡಿಸಿದ್ರು, ಅಷ್ಟೇ. ಅದಾದಮೇಲೆ ಅದು ಅಲ್ಲಿಗೆ ನಿಂತೋಯ್ತು. ಬಟ್ ಇಂತಹ ಸಂದರ್ಭದಲ್ಲಿ ಅವರು ಕೂಡ ಎಂಟ್ರಿ ಆಗಬೇಕು. ಈ ಹಿಂದಿನ ಪ್ರಕರಣಗಳಲ್ಲೂ ಇಂತಹ ಘೋಷಣೆ ಕೂಗಿದಾಗ ಎಂಟ್ರಿ ಆಗಿದ್ದಾರೆ, ಅರೆಸ್ಟ್ ಕೂಡ ಮಾಡಿದ್ದಾರೆ. ಇಲ್ಲಿ ನಾನು ಹೇಳೋದು, ಇಲ್ಲಿ ಕೇವಲ ರಾಜ್ಯ ಸರ್ಕಾರದ ಜವಾಬ್ದಾರಿ ಎಷ್ಟಿದೆಯೋ ಅದೇ ರೀತಿಯಾಗಿ ಅಲ್ಲಿನ NIA ಕೂಡ ಇದರಲ್ಲಿ ಇನ್ವಾಲ್ವ್ ಆಗಬೇಕು, ಎನ್ಕ್ವೈರಿ ಮಾಡಬೇಕು. ಆಯ್ತಾ, ಅವ್ರು ಯಾರೇ ಇರಲಿ ಅದು ಹುಡುಕುವಂಥ ಪ್ರಯತ್ನಗಳು ಆಗಬೇಕು ಅಂತ ಏನು ಹೇಳ್ತಾರೆ? ಎಲ್ಲೇ ಯಾವರೇ ಆರೋಪ ಮಾಡಿದ್ರೆ ಬರೀ ಅನುಮಾನದ ಮೇಲೆ ಎನ್ಕ್ವೈರಿ ಆಗೋದಿಲ್ಲ. ಅಲ್ಲಿ ಏನಾದ್ರೂ ಕೇಸ್ ಆಗಿದೆ ಸರ್, ಕೇಸ್ ಆಗಿ ಸತ್ಯ ಅನ್ನೋದು ಇದ್ರೆ ಎನ್ಕ್ವೈರಿ ಮಾಡ್ಲಿ. ಕೇಸ್ ಆದ್ಮೇಲೆ ಎನ್ಕ್ವೈರಿ ಆಗಬೇಕು, ಆಮೇಲೆ ಸತ್ಯನಾ ಮಿಥ್ಯನಾ ಅಂತ ಗೊತ್ತಾಗುತ್ತೆ. ಸತ್ಯನಾ ಈಗ ಅಲ್ಲಿವರು ತಡಕಲ್ಲ ಅಂದ್ರೆ ಈ ಸದ್ಯಕ್ಕೆ ನನಗೆ ರಿಸಲ್ಟ್ ಬೇಕು ಅಂದ್ರೆ ಆಗೋದಿಲ್ಲ. ಈಗ ಮಾಡಿದ್ದಾರೆ, ಈಗ ಸರ್ ಕೊಲೆ ಮಾಡಿದ್ದಾರೆ ಅಂದ ಮೇಲೆ ಕೊಲೆ ಆರೋಪಿನ ಫಸ್ಟ್ ಹಿಡಿತೀವಿ, ಆಯ್ತಾ, FIR ಆಗುತ್ತೆ, ಕೋರ್ಟ್ಗೆ ಹೋಗುತ್ತೆ, ಅಲ್ಲಿ ಪ್ರೂವ್ ಮಾಡ್ಕೋತಾನ ಅವನು ನಾನು ಕೊಲೆ ಮಾಡಿದೀನಾ ಇಲ್ವಾ ಏನು ಅಂತ. ಈಗ ಅವ್ರ ಕೂಗಿದಾರೋ ಇಲ್ಲೋ ಅನ್ನೋದಕ್ಕೆ ಎನ್ಕ್ವೈರಿ ಸರ್. ಈಗ ಕೂಗಿದಾರ, ಇವರೇ ಕೂಗಿಸಿದಾರ, ಅದು ಗೊತ್ತಿಲ್ಲ ಸರ್. ಅವ್ರು ಯಾರವರು, ಅವ್ರು BJP ಅವನ, ಆಮ್ ಆದ್ಮಿ ಪಾರ್ಟಿ ಅವನ, ಅಥವಾ JDS ಅವನ ಎನ್ಕ್ವೈರಿ ಆಗ್ಬೇಕಲ್ವಾ? ಯಾಕಂದ್ರೆ ಕಾಂಗ್ರೆಸ್ ನಾನು ಮಾತಾಡೋಕೋಬೇಡಿ, ಇಲ್ಲ ನಿಮ್ಗೆ ಮಾತಾಡ್ಕೊಡಲ್ಲ, ನಾನು ಸುಮ್ಮನೆ ಇದ್ಬಿಡಿ, ಆಮೇಲೆ ಮಾತಾಡಿ. ನೀವು ಆಮೇಲೆ ಏನ್ ಬೇಕಾದ್ರೆ ಮಾತಾಡಿ, ನಾನು ಸುಮ್ಮನೆ ಇರ್ತೀನಿ. ಅರ್ಥ ಆಯ್ತಾ? ನಾನು ಹೇಳುವಾಗ ಯಾಕೆ ಬರ್ತೀರಿ ಗಡ್ಡಿಯಲ್ಲಿ? ಯಾರು ಹೇಳೋಕ್ಕೂ ಮಾತಾಡೋದೇ ಬಿಡ್ತಾ ಇಲ್ಲ ನೀವು, ಯಾಕೆ? ನೀವು ಸುಮ್ಮನೆ ಇರಿ, ಆಯ್ತು? ನಾನು ಹೇಳಿದ ಏನಾದ್ರು ಮಾತಾಡ್ಬೇಡಿ. ಈಗ ನಾನು ಹೇಳ್ತಾ ಇರೋದು, ಅಲ್ಲಿ ಇರ್ತ ಸತ್ಯ ಅನ್ನೋದು ಏನು ಅಂತಂದ್ರೆ ಕೂಗಿದವ್ರು ಯಾರು ಅನ್ನೋದಕ್ಕೆ ತನಿಖೆ ಆಗ್ಬೇಕಲ್ವಾ? ಯಾಕಂದ್ರೆ ಎಷ್ಟೋ ಸಾರ್ತಿ ಯಾರ್ಯಾರೋ ಅಲ್ಲಿ ಬೀಳಿಸ್ಬಿಟ್ಟು ಫೇಸಸ್ ಕಾಣಿಸ್ತಾ ಇದೆ. ಇರ್ಲಿ, ಈ ಸದ್ಯಕ್ಕೆ ನಾನು ಹೇಳೋದು, ಅವರೇ ಎತ್ ಕಟ್ಟಿದ್ರ ಇವ್ರ ಎತ್ ಕಟ್ಟಿದ್ರ ಯಾವಾಗ್ಲೂ ಸಹಿತ ತನಿಖೆಯಿಂದ ಹೊರಗಡೆ ಬರುತ್ತೆ ಅಸಲಿಯತ್ ಏನು ಅಂತ ಹೇಳ್ಬಿಟ್ಟು. ಸೊ ಆವಾಗ ಅದಕ್ಕೆ ಶಿಕ್ಷೆ ಘೋಷಣೆ ಆಗುತ್ತೆ. ಈ ಸದ್ಯಕ್ಕೆ ನಾನು ಹೇಳ್ತಾ ಇರೋದೇನು ಅಂತಂದರೆ, ಈಗ ನಮ್ಮ ದೇಶ ಇಷ್ಟೊಂದು ದುರ್ಬಲವಾಗಿದೆ. ಯಾವುದೋ ಒಬ್ಬನು ತಲೆ ಕಿಟ್ಟವನು ಪಾಕಿಸ್ತಾನ ಜಿಂದಾಬಾದ್ ಅಂದ ತಕ್ಷಣ ನಾವೆಲ್ಲರೂ ಸಹಿತ ನಡುಗ್ತೀವ. ನಮ್ದೇನು ದುರ್ಬಲವಾಗಿದೆ ದೇಶ. ಯಾವನವನು ಕಿತ್ತೋಗಿರೋದು ಅಂತ ಹೇಳ್ತೀನಿ ಕೇಳಿ, ಅವನ ಮೇಲೆ ತನಿಖೆ ಮಾಡಿ ಶಿಕ್ಷೆ ಮಾಡಿ. ನಾವು ಬೇಕಾಗಿರೋದು ಇಷ್ಟೇ, ಮಾಡಿ ತನಿಖೆ ಮಾಡಿ ಶಿಕ್ಷೆ ಕೊಡ್ಲಿ. ಇದನ್ನೇ ನಾವು ಆಗ್ರಹಿಸಬೇಕು ಹೊರತಾಗಿ ಯಾವನೋ ಅಂತ ಈ ದೇಶಕ್ಕೆ ಏನು ಒಂದು ಕೂದಲು ಅಲ್ಲಾಡ್ಸಕ್ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ನಮ್ಮ ದೇಶ ಅಷ್ಟು ಸ್ಟ್ರಾಂಗ್ ಆಗಿದೆ. ಅದಕ್ಕೋಸ್ಕರನೇ ಯಾರು ನಾವು ಹೆದರಬೇಕಾಗಿಲ್ಲ. ಇದನ್ನ ಸುಮ್ಮನೆ ರಾಜಕೀಯಕ್ಕೆ ಬೆಳೆಸೋದಲ್ಲ ಮೇಡಮ್. ನಮ್ಮ ಕರ್ನಾಟಕದಲ್ಲಿ ಇವತ್ತು ಬರದಿಂದ ನೀರಿಲ್ಲದೆ ಸಾಯ್ತಾ ಇದ್ದಾರೆ ಜನ, ಜಾನುವಾರುಗಳು ಸಾಯ್ತಾ ಇದ್ದಾವೆ, ಮೇವುಗಳಿಲ್ಲ. ಅವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದು ಬಿಟ್ಬಿಟ್ಟು ಹುಂಡಿ ಹಣದಿಂದ ಬೀಳೋದು, ಯಾವನೋ ಒಬ್ಬನ ತಲತೆರಕ ಘೋಷಣೆ ಕೊಡ್ತಾ ಅವನಿಂದ ಬೀಳೋದು, ಅದ್ರ ಸಮಯ ವ್ಯರ್ಥ ಮಾಡುವುದು ಇದು ಬೇಕಿಲ್ಲ. ಅಗತ್ಯವಾಗಿರೋದೇನು, ಜನರಿಗೆ ಅಗತ್ಯವಾಗಿರುವುದರ ಬಗ್ಗೆ ಚರ್ಚೆ ಮಾಡಿ, ಅದ್ರ ಬಗ್ಗೆ ವಾದ ವಿವಾದ ಮಾಡಿ. ಅದು ಬಿಟ್ಟು ಇದು ಅನಗತ್ಯ, ಇದರಿಂದ ಯಾರ ಜನರಿಗೂ ಲಾಭ ಇಲ್ಲ. ಯಾವುದೂ ಸಹಿತ ನಮ್ಮ ದೇಶದ ಇಂಟಿಗ್ರಿಟಿಯನ್ನ ಒಂದು ಚೂರು ಅಲ್ಲಾಡ್ಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. 1000 ಜನ ಕೂಗಿದ್ರೆ ಏನೂ ಆಗೋದಿಲ್ಲ. ಹಂಗಂತ ನಾವೆಲ್ಲ ಕೂಕೊಂಡಿರಿ, ನಾವು ಏನೂ ಆಗಲ್ಲ, ಶಿಕ್ಷೆ ಮಾಡಿ ಅಂತ ಹೇಳ್ತಾರೆ. ಆಯ್ತಾ, ಏನೂ ಆಗಲ್ಲ ಅಂತ ನಾವು ಸುಮ್ಮನೆ ಆಗಲ್ಲ ಅಂತ ಹೇಳ್ತಾ ಇರೋದು. ಯಾರೇ ತಪ್ಪು ಮಾಡಿದ್ರು ತನಿಖೆ ಆಗಲಿ, ಶಿಕ್ಷೆ ಆಗಲಿ. ಕೂಗಿ ಏನ್ ನಮ್ಮ ದೇಶಕ್ಕೆ ಏನಾಗಲ್ಲ, ಸುಮ್ಮನಿರಕ್ಕೂ ಆಗಲ್ಲ ಸರ್. ಇವತ್ತು ಏನು ನಿಮ್ಮ ಇವರು ಅಲ್ಲ, ಕಾಂಗ್ರೆಸ್ನವರ ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡಿ ಶುದ್ಧ ಬರ್ಕೊಂಡಿದ್ದಾರೆ. ಏನಾಯ್ತು ಏನು ಎತ್ತ, ಅಲ್ಲಿ ಕೂಗ್ತಾರೆ, ಯಾರ್ದು ಎಕ್ಸ್ಪ್ರೆಷನ್ ಚೇಂಜ್ ಆಗಲ್ಲ, ಏನೂ ಆಗಲ್ಲ, ಕೆಲವರಿಗೆ ಮಾತ್ರ ಇದು ಕೇಳಿಸಿದ್ರೆ ಎಲ್ಲರಿಗೂ ಕೂಡ ಕೇಳಿಸ್ಬೇಕಾಗಿತ್ತು ಅಂತ. ಸೊ ಈ ಪ್ರಶ್ನೆ ಮುಂದುವರಿಸ್ತೀನಿ, ಒಂದು ಸಣ್ಣ ಬ್ರೇಕ್ ತೊಗೊಂಡು ಬರ್ತೀನಿ. ವೀಕ್ಷಕರೇ, ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಮುಂದುವರಿಸ್ತೀವಿ. ಯಾಕಂತಂದ್ರೆ ಇಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಇದೇ ವಿಷಯವನ್ನ ಇವರೇ ತನಿಖೆ ಮಾಡಿ, ಇವರೇ ರಿಪೋರ್ಟ್ ಕೊಟ್ಟು, ಇವರೇ ಕಂಪ್ಲೀಟ್ ಆಗಿ ಪೊಲೀಸರು ಬೇಡ, NIA ಬೇಡ, ಯಾರೂ ಬೇಡ, ಒಬ್ಬೊಬ್ರು ಪಕ್ಷದವರು ಒಂದೊಂದು ರೀತಿಯಾದಂತಹ ರಿಯಾಕ್ಷನ್ಸ್ ಕೊಡ್ತಾ ಇದ್ದಾರೆ. ಇದು ಯಾಕೆ ಅನ್ನೋ ಪ್ರಶ್ನೆ. ಎಸ್ ತಿಮ್ಮೇಗೌಡ, ನಿಮಗೆ ಪ್ರಶ್ನೆ. ಹೌದು ಕಂಪ್ಲೀಟ್ ಆಗಿ ಅವ್ರು ಬರ್ಕೊಂಡಿದ್ದಾರೆ, ಮಾಧ್ಯಮ ಸ್ನೇಹಿತರಲ್ಲಿ ಕೇಳಬೇಕು. ಸೊ ಅವರು ಒಂದಷ್ಟು ಜನ ಹೇಳ್ತಿದ್ದಾರೆ ಹೌದು ಅಂತ, ಇನ್ನೊಂದಷ್ಟು ಜನ ಇಲ್ಲ ಅಂತಿದ್ದಾರೆ. ಸೊ ಇದ್ರ ತನಿಖೆ ಆಗಬೇಕು, ಇದನ್ನ ಬೇಕು ಅಂತಾನೆ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ BJP ಅವರು. ಇದನ್ನ ಬೇಕು ಅಂತಾನೆ ಏನೋ ಮುನ್ನೆಲೆಗೆ ತರ್ತಾ ಇದ್ದಾರೆ, ಅಥವಾ ಇದನ್ನ ಸೋಲನ್ನ
ಸಹಿಸ್ಕೊಳಕ್ಕಾಗದೆ ಈ ರೀತಿಯಾಗಿ ಇದನ್ನ ದೊಡ್ಡ ವಿಷಯ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಬಹಳ ದೊಡ್ಡದಾಗಿ ಏನೋ ಬರ್ಕೊಂಡಿದ್ದಾರೆ. ಸೊ ಅಲ್ಲಿರೋರ್ಗೆ ಯಾರಿಗೂ ಎಕ್ಸ್ಪ್ರೆಷನ್ ಚೇಂಜ್ ಆಗಲಿಲ್ಲ, ಇನ್ನೇನು ಚೇಂಜ್ ಆಗಲಿಲ್ಲ, ಇದು ಸುಳ್ಳು ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ಹೇಳಿ. ನೋಡಿ, ಮೊದಲನೇದಾಗಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸ್ಟೇಟ್ಮೆಂಟ್ ನೋಡಿದೆ, ಮತ್ತು ಇವರು ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇದ್ರು ಸೋಲಿನ ಹತಾಶೆಯಿಂದ ಅಂತ. ಮೇಡಮ್, ಇದು ಸೋಲು ನಿರೀಕ್ಷಿತ ಮೇಡಮ್, ಯಾಕೆ ನಮ್ಮ ಸಂಖ್ಯೆ ಇಲ್ಲ ಅಂತ ಗೊತ್ತಿತ್ತು, ಬಟ್ ನಿರೀಕ್ಷಿತ. ನಮ್ಮ ಕುಮಾರಣ್ಣರು ಹೇಳಿದ್ರು ಇದು ಗೊತ್ತಿದೆ ಅಂತೇಳಿ, ಬಟ್ ಅದು ಅಲ್ಲ, ಸೋತ್ ಗೆದ್ದಿದ್ದೀವಿ ನಾವು. ಅಲ್ಲೇನು ಕಾಂಗ್ರೆಸ್ ಹೇಳ್ತಿದ್ರೇನು ನಮ್ಮ ಫುಲ್ ಬಂದ್ಬಿಡ್ತಾರೆ JDS 12-13 ಜನ ಅಂತ ಹೇಳ್ತಿದ್ರು. ಮತ್ತೆ ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ನಾವು ನಮ್ಮಲ್ಲಿ ಒಗ್ಗಟ್ಟಿದೆ, ನಮ್ಮಲ್ಲಿ ಬಟ್ ನಮ್ಮಲ್ಲಿ ಸಂಖ್ಯೆ ಇಲ್ಲ ಅಂತ ಗೊತ್ತು. ಆದ್ರೂ ಅವ್ರಿಗೆ ಬೈದಿನ್ನು ರೆಸೆಟ್ ಕೂಡ ಮಾಡ್ಕೊಂಡ್ರು, ಅವ್ರಿಗಿನ್ನೂ ಹತಾಶೆ ಇದ್ದಿದ್ದು, ಅವ್ರಿಗಿನ್ನೂ ಅದಿದೆ. ಆದರೆ ಮತ್ತೆ ಈ ಆ ಥರ ಇದ್ರೆ ಇಂಡಿಪೆಂಡೆಂಟ್ ಯಾಕೆ ಅವ್ರಿಗೆ ಇಟ್ಕೋಬೇಕಾಗಿತ್ತು? ಯಾಕೆ ಅವ್ರು ಏನೇನಾದ್ರು ಅನುದಾನ ಕೊಟ್ಟಿದ್ದಾರೆ, ಅಂಶ ಕೊಟ್ಟಿದ್ದಾರೆಲ್ಲ ಗೊತ್ತಿದೆ. ಅದು ಈ ಸಮಯದಲ್ಲಿ ಚರ್ಚೆ ಬೇಡ. ಅದು ನಾನು ಹೇಳ್ತಕ್ಕಂಥದ್ದು, ಇವರು ಸೋಲಿನ ಹತಾಶೆಯಿಂದ ಈ ರೀತಿಯ ತಿರ್ಚಿದ್ದಾರೆ ಅಂತಕ್ಕಂಥದ್ದು ತುಂಬ ಸುಳ್ಳು ಮೇಡಮ್. ಕ್ಲಿಯರ್ ಗೊತ್ತಾಗ್ತದೆ. ಅವ್ರು ಹೇಳಿದ್ದಾರೆ, ನಾವೇನು ಹೇಳ್ತಿದ್ದೀವಿ, ಆ ಥರದ ಹೇಳಿಕೆಗಳನ್ನು ಕೊಟ್ಟಂಥವ್ರು ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ, ಏನಾಗ್ತಾ ಇದೆ ಅಂತಂದರೆ, ಇಲ್ಲ ಇನ್ನೂ ಅದು ಅವ್ರು ಹೇಳೇ ಇಲ್ಲ, ತನಿಖೆ ಮಾಡ್ತೀವಿ, FSL ವರದಿ ಬರಲಿ ಅಂತ ಕೂಡ ಇವತ್ತು ಹೋಮ್ ಮಿನಿಸ್ಟರ್ ಕೂಡ ಹೇಳ್ತಾ ಇದ್ರು, ಸನ್ಮಾನ್ಯ ಪರಮೇಶ್ವರ್ ಸಾಹೇಬರು. ನಾನು ಹೇಳ್ತಕ್ಕಂಥದ್ದು ಇಷ್ಟೊಂದು ಅಲ್ಲಿ ನೋಡಿ, ಅಲ್ಲಿ ಪೊಲೀಸ್ ಆಫೀಸರ್ಗಳಿದ್ದಾರೆ, ಎಲ್ಲ ಇದ್ದಾರೆ, ಕ್ಲಿಯರ್ ಕ್ಲಿಪ್ಪಿಂಗ್ ಇದೆ ಹೇಳಿರ್ತಕ್ಕಂಥದ್ದು. ಜೊತೆಗೆ ನಾಸೇನು ಇವರು ಸೈಯದ್ ನಾಸೀರ್ ಹುಸೇನ್ ಇದ್ದಾರೆ, ಅವರು ಕೂಡ ಒಂದು ಹೌದು ಇದು ಸಾರಿ ಇದನ್ನು ನಾನು ಒಂದು ಕ್ಷಣ ಹೇಳ್ಬಿಟ್ಟಿದ್ರೆ ಈ ಸಮಸ್ಯೆನೇ ಬರ್ತಿರ್ಲಿಲ್ಲ. ನಾವು ಯಾರು ಗೊತ್ತಿದ್ದಾಗಿದ್ದಾರೆ ಅಲ್ಲಿ ಅವನ್ನ ಒಂದು ಕಪಾಳಕ್ಕೆ ಬಿಟ್ಟು ಅವನ್ನ ಆಚೆ ಕಳಿಸ್ಬೇಕಾಗಿತ್ತು. ಕಳಿಸಿದ್ರೆ ಇವತ್ತು ಅವ್ರು ದೊಡ್ಡವರಾಗ್ತಾ ಇದ್ರು. ಆದ್ರೆ ಇವರು ಮೀಡಿಯಾದವ್ರ ಮೇಲೆ ಅವರು ಗದರಿಕೊಂಡು ಹೋಗ್ತಾರೆ ಅಂತಂದ್ರೆ ಅವ್ರ ಮನಸ್ಥಿತಿ ಹೇಗಿರ್ಬೋದು. ಮತ್ತೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ನನ್ನ ಅರ್ಥ ಆಗ್ತಾ ಇಲ್ಲ ಏನಾಗ್ತಾ ಇದೆ ಅಂತೇಳಿ ಒಂದಲ್ಲ ಒಂದು ಈ ರೀತಿ ಪ್ರತಿಯೊಂದು ನಮ್ಮ ರಾಜ್ಯದ ಮೇಲೆ ಇರ್ಬೋದು, ನಮ್ಮ ನಾಡಿನ ಮೇಲೆ ಇರ್ಬೋದು, ಈ ಥರ ದೇಶದ್ರೋಹದ ಒಂದು ಇದು ಮಾಡ್ತಕ್ಕಂಥ ವಿಷಯದಲ್ಲಿ ಎಲ್ಲ ಒಂದು ಕಡೆ ಅವರು ಈ ಥರ ಸಮಸ್ಯೆಗಳನ್ನ ಮಾಡ್ಕೋತಿದ್ದಾರೆ ಅಂತ ಅನಿಸುತ್ತೆ. ನೀವು ಲಾಸ್ಟ್ ವೀಕೆಲ್ಲ ನೋಡಿ, ನಮ್ಮ ನಾಡಧ್ವಜದಾಯಿತು, ಕುವೆಂಪುರ ಬಗ್ಗೆ ಒಂದು ಜ್ಞಾನದೇವದ ಇದು, ಮತ್ತು ಅದಾದಮೇಲೆ ಇದು ಏನು ಇನ್ನೊಂದು ಕುವೆಂಪುರ ಬಗ್ಗೆ ನಾಡಗೀತೆದಾಯಿತು. ಮತ್ತು ಯಾಕೆ ಈ ರೀತಿ ಮಾಡ್ಕೋತಾ ಇದ್ದಾರೆ ಅಂತ ಕೂಡ ಅರ್ಥ ಆಗ್ತಾಯಿಲ್ಲ. ಓಕೆ, ಅದನ್ನು ಒಪ್ಕೊಂಡ್ರು, ಹೌದು ತಪ್ಪಾಗಿದೆ, ಕ್ಷಮಿಸಿ ಅಂತೇಳಿ ಸಚಿವರು. ಆದರೆ ಇದನ್ನು ಕಣ್ಣೆದುರುಗಡೆ ಇದೆ, ವಿಧಾನಸೌಧದಲ್ಲಿ ನಡೆದಿದೆ, ಇದನ್ನು ಅವ್ರು ಯಾವುದು ಇನ್ನೂ ತೀರ್ಮಾನ ತಗೊಳ್ಳೋಕ್ಕಾಗಿಲ್ಲ, ಮತ್ತು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಅಂದರೆ ಇದಕ್ಕೆ ಅರ್ಥನೇ ಇಲ್ಲ. ಇದು ಯಾಕೆ ಈ ಥರ ಮಾಡ್ಕೋತಾ ಇದೆ ಅಂತೇಳಿ. ಇನ್ನೊಂದು, ಕಾಂಗ್ರೆಸ್ ನಿಜವಾಗಿ ಅವ್ರು ಏನಾಗ್ತಾ ಇದೆ ಅಂದರೆ, ಒಂದು ಕಡೆ ಬರ್ತಕ್ಕಂಥ MP ಚುನಾವಣೆಯಲ್ಲಿ ಇದು ಗೆದ್ದಿದ್ದು ಒಂದು ದೊಡ್ಡ ಗೆಲುವೇನಲ್ಲ, ಆದರೆ ಬರ್ತಕ್ಕಂಥ MP ಚುನಾವಣೆಯಲ್ಲಿ ಇವರಿಗೆ ಜನಗಳು ಸರಿಯಾದ ಬುದ್ಧಿ ಕಲಿಸ್ಬೇಕಂತ ಕಾಯ್ತಾ ಇದ್ದಾರೆ. ಯಾಕೆ ನಾನು ಕೂಡ ಸುಮಾರು ಅದಕ್ಕೆ ಆ ಭಯದಿಂದ ಈ ಘೋಷಣೆಗೂ ಚುನಾವಣೆಗೂ ಅಲ್ಲಲ್ಲ, ಒಂದು ನಿಮಿಷ ನೋಡ್ತಾ ಏನು ಹೇಳ್ತಾ ಇದ್ರೆ, ಆ ಒಂದು ಚುನಾವಣೆ ಭಯದಿಂದ ಇವರು ಈ ರೀತಿ ವಿರೋಧ ಪಕ್ಷಗಳಿಲ್ಲ, ಇವರು ಸೋತಿರೋದಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಇದು ತಪ್ಪು. ಆಯ್ತು ಹೇಳಿ. ನಿಮ್ಮ ಮೇಲೂ ಕೂಡ ಆರೋಪವನ್ನ ಮಾಡ್ತಾರೆ. ಏನು ಅಂತಂದ್ರೆ, ಇದನ್ನೇ ಅಸ್ತ್ರವಾಗಿಸ್ಕೊ ಇದು ಕಾಯ್ತಾ ಇದ್ರು ಇದಾಗೋದಕ್ಕೋಸ್ಕರ, ಅಥವಾ ಸೋತಿದ ತಕ್ಷಣ ಇದೇನೋ ಬಂತು ಅಂದಿದ ತಕ್ಷಣ ಇದನ್ನ ಮೇಜರ್ ಆಗಿ ತಗೊಂಡು ಜನರ ಮುಂದೆ ಹೋಗ್ತಾ ಇದ್ದಾರೆ. ಅಂದ್ರೆ ಇದನ್ನ ತನಿಖೆಗೊಳಪಡಿಸಿ ತಪ್ಪಿದ್ರೆ ಅವ್ರಿಗೆ ಜೈಲಿಗೆ ಹಾಕಿ ಅನ್ನೋದು ಆಗ್ರಹ ಸರಿ. ಬಟ್ ಇದನ್ನ ಸೋತಿರೋ ಕಾರಣಕ್ಕೋಸ್ಕರ ಅಥವಾ BJP ಮೈತ್ರಿ ಏನೋ ಒಂದು ರೀತಿಯಾಗಿ ಕೆಳಮುಖ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಇದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಇದೇ ತರದ ಹೇಳಿಕೆಗಳನ್ನ ಇಟ್ಕೊಂಡು ರಾಜಕೀಯ ಮಾಡಿದ್ದಾರೆ BJP ಅವರು ಅಂತ ಕೂಡ ಒಂದು ಲೈನ್ ಅನ್ನ ಸೇರಿಸ್ತಾರೆ. ಸೋಲ್ಗೆ ಇದಕ್ಕೆ ಸಂಬಂಧ ಇಲ್ಲ. ಇಡೀ ಭಾರತ ದೇಶದಲ್ಲಿ ನೋಡಬೇಕಂದ್ರೆ 10 ರಾಜ್ಯಸಭಾ ಸೀಟನ್ನ ಭಾರತೀಯ ಜನತಾ ಪಕ್ಷ ಗೆದ್ದಿದೆ, 3 ಕಾಂಗ್ರೆಸ್ ಗೆದ್ದಿದೆ. ಅದು ಕಾಂಗ್ರೆಸ್ ಕರ್ನಾಟಕದಿಂದ ಮಾತ್ರ, ಅದು ನೆನಪಿರಲಿ ಅವರಿಗೆ. ಆಮೇಲೆ ಈ ಘೋಷಣೆ, ದೇಶ ವಿರೋಧಿ ಘೋಷಣೆ ಕೂಗಿದವನಿಗೂ ಕಾಂಗ್ರೆಸ್ ಪಕ್ಷಕ್ಕೂ ಏನ್ ಸಂಬಂಧ? ಈಗ ಇವರು ಅದನ್ನು ನಾವು ತನಿಖೆಗೆ ಒಳಪಡಿಸ್ತೀವಿ, ಅವ್ರು ಬಂಧಿಸ್ತೀವಿ, ಇದನ್ನು ಖಂಡಿಸ್ತೀವಿ ಅಂತ ಹೇಳ್ಬಿಟ್ರೆ ಮುಗಿದೋಗ್ತಿತ್ತಲ್ಲ ಸಮಸ್ಯೆ. ನಾವ್ಯಾಕೆ ಇದನ್ನ ಇಶ್ಯೂ ತಗೋತಾ ಇದ್ವಿ? ಈ ಬಂಡತನ ಯಾಕೆ ತೋರಿಸ್ಬೇಕು ಅವರು? ಈ ದಪ್ಪ ಚರ್ಮದ ಸರ್ಕಾರ ಅವ್ನ ಫೇವರ್ ಆಗಿ ಯಾಕೆ ನಿಲ್ಬೇಕು? ಸಮರ್ಥನೆ ಮಾಡ್ಕೊಂತ ಇದ್ರಲ್ಲ ಇವರು. ನೋಡ್ರಿ ಮೇಡಮ್, ನಾಸೀರ್ ಹುಸೇನ್ ಅವರು ಸಮರ್ಥನೆ ನಿಂತಂಗಲ್ವಾ? ನಾಸೀರ್ ಹುಸೇನ್ ಅವ್ರಿಗೆ ಈ ಪ್ರಶ್ನೆ ಕೇಳಿದ್ರೆ ಮಾಧ್ಯಮ ಸಮರ್ಥನೆ ನಿಂತಂಗಲ್ವಾ? ಆಮೇಲೆ ಅಲ್ಲಿ ಅವ್ರದೇ ಕಾರ್ಯಕರ್ತರು ಅವ್ರ ಗೆಲುವಿನಲ್ಲಿ ನಾವ್ಯಾಕೆ ಹೋಗೋದಿದೆ? ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ದೋಸ್ತಿ ಇರಬೇಕು. ಮೋಸ್ಟ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆಮ್ ಆದ್ಮಿ ಕಾರ್ಯಕರ್ತರಲ್ಲಿ ಇರಬೇಕು. ಅದ್ರಲ್ಲಿ ಯಾರೋ ಒಬ್ರು ಕೂಗಿರ್ತಾರೆ, ನಮಗೆ ಅವ್ರಿಗೆ 36, ನಾವ್ಯಾಕೆ ಹೋಗೋನಲ್ಲಿ? ಆಯ್ತಾ? ಇವ್ರು ಯಾಕೆ ಸಮರ್ಥನೆ ಮಾಡ್ಕೊಂತಾರ ದೇಶದ್ರೋಹ ಘಟನೆ ಕೂಗುದಂತ ಮನುಷ್ಯನಿಗೆ? ಅಲ್ಲೇ ಅವ್ರನ್ನ ನಾಸೀರ್ ಹುಸೇನ್ ಸ್ಟೇಟ್ಮೆಂಟ್ ಕೊಡ್ಬೋದಿತ್ತು, ಅಥವಾ ಬೆಳಿಗ್ಗೆ ಬಂದ ತಕ್ಷಣ ನಿನ್ನೆ ಅರೆಸ್ಟ್ ಮಾಡಿರ್ಬೋದಿತ್ತು ಅವನ್ನ. ಇವತ್ತೆಲ್ಲ ಕ್ಲೋಸ್ ಮಾಡ್ಬೇಕಾಯ್ತಲ್ಲ ಇಶ್ಯೂ. ಅವಾಗಿಂದ ಈಗ ತನಕ ಡಿಫೆಂಡ್ ಹೇಳಿದ ಅಂದರೆ ದೇಶ ವಿರೋಧ ಘಟನೆ ಕೂಗೋರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧ ಏನು? ಯಾಕಂತಂದ್ರೆ ಹೋದ ತಿಂಗಳ ಜಸ್ಟ್ 1 ಮಂತ್ ಬ್ಯಾಕ್
ಇವ್ರು ಏನು ಜಂತರ್ ಮಂತರ್ ಹೋಗಿ ಏನು ಜಾತ್ರೆ ಮಾಡಿ ಬಂದ್ರಲ್ಲ, ಅವಾಗ ಇವ್ರು ಪುಣ್ಯಾತ್ಮ ಒಬ್ಬ ಸಿಂಗಲ್ MP ಕಾಂಗ್ರೆಸ್ ಪಕ್ಷದ ರಾಜ್ಯದಿಂದ ಏನು ಹೇಳ್ತಾರೆ, ದೇಶ ಒಡೆಯೋ ಮಾತಾಡ್ತಾರೆ. ಇದ್ರ ಅರ್ಥ ಏನು ನಮಗೆ? ಈ ದೇಶ ಒಡೆಯೋದಕ್ಕೆ ಕಾಂಗ್ರೆಸ್ಗೆ ಏನೋ ಒಂದು ಅವಿನಾಭಾವ ಸಂಬಂಧ ಇದೆ. ಇವ್ರು ಎಷ್ಟೆಷ್ಟು ಪೀಸ್ ಕಾಂಗ್ರೆಸ್ ಪಕ್ಷ ಈ ದೇಶ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀವಿ, ನಮಗೆ ಮತ್ತೆ ಮಾತಾಡೋಣ ಮಾಡೋಕೆ ಆಗ್ತಾ ಇಲ್ಲ. ಈಗ ಬೇಡ. ಓಕೆ, ಈಗ ಒಂದು ಕಡೆ ಕಾಂಗ್ರೆಸ್ನವರೇನೆ ಒಂದು ಹೆಜ್ಜೆ ಮುಂದೆ ಬಂದು ಆಯಿತು ಇದೇನಾದ್ರು ಆಗಿದ್ದಿದ್ರೆ ನಾವು ಕ್ರಮ ತೆಗೆದುಕೊಳ್ತೀವಿ, ಬಟ್ ಅಲ್ಲ ಅಂತ ವಾದ ಮಾಡೋದು ಇದು ನಿಜಕ್ಕೂ ನನಗೆ ಕೇಳಿಸಿಲ್ಲ ಅನ್ನೋದು ಇವತ್ತು ಬಂದು ನನಗೆ ಕೇಳಿಸ್ಲಿಲ್ಲ. ಬಟ್ ನೆನ್ನೆ ವಾದ ಏನಿತ್ತು, ಇಲ್ಲ ಯಾರು ಕೂಗೇ ಇಲ್ಲ ಅಂತ ಹೇಳಿದ್ರು. ಅಂದರೆ ಇಲ್ಲಿ ದ್ವಂದ್ವವಾದಂತಹ ನಿಲುವನ್ನು ಒಬ್ಬೊಬ್ಬರು ಕೂಡ ಹರಡೋದಕ್ಕೆ ನೋಡ್ತಾ ಇದ್ದಾರೆ. ಅಂದರೆ ಇದನ್ನು ಜನರ ಭಾವನೆಗಳನ್ನು ಇಟ್ಕೊಂಡು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಏನು ಹೇಳ್ತೀರಾ ಅನಿಲ್? ಮೇಡಮ್, ಯಾವುದಾದ್ರೂ ಕೊಲೆ ಆದಾಗ, ಕಳ್ತನ ಆದಾಗ, ದರೋಡೆ ಆದಾಗ, ರೇಪ್ ಆದಾಗ ಈ ಪಕ್ಷದ ನಾಯಕರು ಮುಖ್ಯಮಂತ್ರಿಗಳು ಬಂದು ಕೊಲೆ ಆಗಿತ್ತು, ಚಾಕ್ ಹಾಕಿದ್ರು ಅಂತ ಹೇಳ್ತಾರ, ಇಲ್ಲ ಪೊಲೀಸ್ ವರಿಷ್ಠರು ಬಂದು ಹೇಳ್ತಾರ? ಈ ಕೆಲಸನ ಯಾರು ಮಾಡಬೇಕು ಅಂದರೆ ಇವತ್ತು ನಮಗೆಲ್ಲ ಗೊತ್ತಾಗಬೇಕು, ಇವ್ರಿಗೆ ಗೊತ್ತಾಗಬೇಕಂದ್ರೆ ವರಿಷ್ಠರು ಬಂದು ಹೇಳಬೇಕು, ಇಲ್ಲ ಆ ಠಾಣೆ ಸ್ಟೇಷನ್ ಮಾಸ್ಟರ್ ಇರ್ತಾರಲ್ಲ ಅವ್ರು ಬಂದು ಹೇಳಬೇಕು, ಈ ಕೆಲಸ ಆಗಿತ್ತು, ಆಗಿಲ್ಲ, ಇಲ್ಲ ಸ್ವಲ್ಪ ಕೇಳಿಸ್ತಾ ಇದೆ, ಇದನ್ನು ನಾವು SFL ಕೊಟ್ಟಿದ್ದೀವಿ ಅಂತ ಅಲ್ಲಿಂದ ವರದಿ ಬಂದು ಹೇಳಬೇಕು. ಏನು ಕಾಂಗ್ರೆಸ್ ಅವ್ರು ಏನು ಹೇಳ್ತಾ ಇದ್ದಾರಲ್ವಾ, ನೋಡಿ ಮೇಡಮ್, ಇದು ರಾಜಕೀಯ ಪಕ್ಷ. ಇಲ್ಲಿ ನಾವು ತಿಳ್ಕೊಬೇಕು, ನಾವು ಬೇರೆಯವ್ರ ಥರ ಎಲ್ಲ ಸುಮ್ಮನೆ ಸುಳ್ಳು ಹೇಳಿ ಮಾತಾಡೋಕ್ಕಾಗೋದಿಲ್ಲ. ರಾಜಕೀಯ ಪಕ್ಷ ಏನಂದರೆ ಅವರಿಗಾಗಂತ ಲಾಭ ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ, BJPಗೆ ಇದರಿಂದ ಎಷ್ಟು ಲಾಭ ಆಗ್ಬಹುದು ಅಂತ BJP ಪ್ರಯತ್ನ ಪಡ್ತಾರೆ. ನೀವೇನ್ ಮಾಡ್ತಾ ಇದ್ದೀರಿ ಇಲ್ಲಿ? ಯಾವುದು? ನೀವು ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ, ನಾನು ಹೇಳ್ತಾ ಇದ್ದೀನಿ. ನೀವು ನಾನು ರಾಜಕೀಯ ಪಕ್ಷ ಅಲ್ವಾ ನಿಮ್ದು? ಸ್ವಲ್ಪ ಸತ್ಯ ಹರಿಶ್ಚಂದ್ರ, ಫುಲ್ ಇಲ್ಲ ಅಂದ್ರು ಚೂರು. ನಮಗೆ ಈ ತರ ನಾಚಿಕೆ ಬೇಡದಲ್ಲ ಒಂದು ಕೆಲಸ. ನಾನೇನು ಹೇಳಿದೆ ಫಸ್ಟ್, ಸರ್ ನಾಳೆ ಬೆಳಿಗ್ಗೆ ಸರ್ ನಿಮ್ಮ ಪಕ್ಷದ ನಾಯಕರಿಗೆ ಹೇಳಿ, ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಹೇಳಿ, ಅವ್ನು ಯಾರು ಘೋಷಣೆ ಕೂಗಿದ್ದಾನೆ ಅವನು ನನ್ನ ಜೊತೆ ಕಳಿಸ್ಕೊಡಿ, ನಾನೇ ಕರ್ಕೊಂಡೋಗಿ ಅವನಿಗೆ ಪಾಕಿಸ್ತಾನದಲ್ಲಿ ಬಾರ್ಡ್ರಲ್ಲಿ ಬಿಟ್ಬಿಟ್ಟು ವಾಪಸ್ ಬರ್ತೀನಿ. ನಾನು ಯಾರಾದ್ರೂ ಮಾಡ್ತಾರೆ ಬಿಡ್ರಿ, ನೀವು ಫಸ್ಟ್ ಮಾಡ್ರಿ. ನಿಮ್ಮ ಪಕ್ಷ ಸ್ಟ್ಯಾಂಡ್ ಹೇಳಿ. ನಾನು ಅದೇ ಹೇಳ್ತೀನಿ, ಅದೇ ಸ್ಟ್ಯಾಂಡ್ ರೀ, ಇದೇ ಸ್ಟ್ಯಾಂಡ್. ಅವನನ್ನ ಹುಡುಕ್ಬೇಕು, ಅವನನ್ನ ಹುಡುಕ್ಬೇಕು. ನಾನು ಏನ್ ಹೇಳ್ತಿರೋದು, ಅವನ್ನ ಹುಡುಕ್ಬೇಕು. ನಾನು ಅದನ್ನೇ ಹೇಳ್ತಿರೋದು, ಪೊಲೀಸ್ ಅವರು ಈ ಕೆಲಸ ಮಾಡಬೇಕು. ನೀವಲ್ಲ, ನಾನಲ್ಲ, ಇಲ್ಲ ಜನತಾದಳದವರಲ್ಲ, ಇಲ್ಲ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅಲ್ಲ. ಮಲ್ಲಿಕಾರ್ಜುನ ಖರ್ಗೆ ಯಾರು? ಮಲ್ಲಿಕಾರ್ಜುನ ಖರ್ಗೆ ಪ್ರಿಯಾಂಕ ಖರ್ಗೆ ಅಲ್ಲ, ಸಾರಿ, ಪ್ರಿಯಾಂಕ ಖರ್ಗೆ ಸಾಹೇಬ್ರು ಯಾರು? ಅವರು ಚುನಾಯಿತ ಪ್ರತಿನಿಧಿ, ಆಯಿತಾ? ಅವ್ರು ಏನು ಹೇಳಿಕೆ ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಇವತ್ತು ಕೊಡಬೇಕಾಗಿರೋ ಹೇಳಿಕೆ ಯಾರು? ಕಳ್ತನ ಮಾಡಿದ್ರೆ, ಕೊಲೆ ಮಾಡಿದಾಗ ಯಾರು ಬಂದು ಪೊಲೀಸವ್ನು ಬಂದು ಹೇಳ್ತಾನಲ್ವಾ, ನಾಳೆ ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡಬೇಕು. ಪೊಲೀಸವರು ಪ್ರೆಸ್ ಮೀಟ್ ಮಾಡಿ ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಿದ್ರೆ ಅದ್ರ ಬಗ್ಗೆ ನಮಗೆ ರಿಪೋರ್ಟ್ ಕೊಡಬೇಕು. ಯಾರಾದರೂ ಅಲ್ಲ, ನಾಳೆ ಬೆಳಿಗ್ಗೆ ಸರ್ ಬರಲಿ, ಆಮೇಲೆ ನಾವು ಕ್ರಮ ತೆಗೆದುಕೊಳ್ಳೋಣ. ನಾವು ಅಷ್ಟೇ ಒಂದು ವಾರ ಪಾಸ್ ಮಾಡೋಣ. ಒಂದು ವಾರ ಆದಮೇಲೆ ರಿಪೋರ್ಟ್ ಬರುತ್ತಲ್ಲ, ಕಚ್ಚಾಡೋಣ, ಕೂಗಾಡೋಣ. ಇಲ್ಲಿ ಏನೇನು ಹತ್ಯಾರಗಳು ತಗೊಬರ್ಬೇಕು ಗಲಾಟೆ ಮಾಡಿ. ಅವಾಗ ಈಗ ಸುಮ್ಮನೆ ಅದನ್ನು ನಾವು ನಮ್ಮ ಚುನಾವಣೆ ಲಾಭಕ್ಕೋಸ್ಕರ ಮಾಡ್ತಿರೋದಿದೆಯಲ್ಲ, ನಾವಂತೂ ಉಪಯೋಗಿಸ್ಕೊಳ್ಳಲ್ಲ. ನಮಗೆ ಮಾನ ಮರ್ಯಾದೆ ಇರುವ ಪಕ್ಷ ನಮ್ಮದು. ನಾವು ಈ ವಿಷಯನ ಚುನಾವಣಾ ಲಾಭಕ್ಕೋಸ್ಕರ ಯಾವುದೇ ಕೋಟಿ ಹಗರಣ ಮಾಡಿ ನಿಮ್ಮ ಉಪಮುಖ್ಯಮಂತ್ರಿ ಇವೆಲ್ಲ ಸುಳ್ಳು. ನಾವು PM ಆದ್ರೆ ನಮ್ಮದೇ ಪಕ್ಷ ಏನಾದರೂ ದೇಶದಲ್ಲಿ ಆಡಳಿತ ಮಾಡ್ತಾ ಇದ್ರೆ ನೀವೆಲ್ಲ ಜೈಲಿಗೆ ಹೋಗ್ತೀರಾ? ಏನ್ ಸರ್ ಮಾತಾಡ್ತೀರಾ? ನಿಮ್ದು ಬರೀ ಸುಳ್ಳು ಆಯ್ತು. ಇಡೀ ದೇಶದಲ್ಲಿ ಸುಳ್ಳು ಹೇಳಿದ್ರೆ ವಿತೌಟ್ ಸುಳ್ಳು ನೀವು ಗೆದ್ದು ತೋರಿಸ್ಬಿಡಿ ನೋಡಿ. ಯಾರು? ಮಹಾತ್ಮ ಗಾಂಧಿ ಅವ್ರನ್ನ ದೇಶದಲ್ಲಿ ಜೈಲಿಗೆ ಕಳಿಸಿದ್ರು. ಆಧುನಿಕ ಮಹಾತ್ಮ ಗಾಂಧಿ. ಹೌದ್ರಿ, ಅಷ್ಟು ಮಕ್ಕಳಿಗೆ ಎಜುಕೇಶನ್ ಸಿಗ್ತಾ ಇದೆ. ಡೆಲ್ಲಿಗೆ ಹೋಗಿ ನೋಡ್ರಿ, ನೀವು ಡೆಲ್ಲಿಗೆ ಹೋಗಿ ನೋಡ್ರಿ, ನೀವು ಬರೀ ಸುಳ್ಳು. ಚರ್ಚೆ ಮುಗಿಯುತ್ತೆ, 2 ನಿಮಿಷ ಟೈಮ್ ಕೊಡಿ ನನಗೆ, ನಾನು ವೈಂಡ್ ಅಪ್ ಮಾಡ್ಕೊಳ್ತೀನಿ. ಆಮೇಲೆ ನೀವಿಬ್ರು AAP ಬಗ್ಗೆ ಡಿಸ್ಕಸ್ ಮಾಡಿ. ಎಸ್ ಶಶಿಕಾಂತ್ ಅವರು ಹೇಳಿ, ಅಂತಿಮವಾಗಿ ಏನು ಹೇಳ್ತೀರಿ ಸರ್? ಈಗ ಯಾವ ವಿಷಯವನ್ನು ಮುಖ್ಯವಾಗಿ ವಿರೋಧಿಸಬೇಕು, ಯಾವುದನ್ನು ವಿರೋಧಿಸಬಾರದು ಅನ್ನೋದು ವಿರೋಧ ಪಕ್ಷಕ್ಕೆ ಗೊತ್ತಿರಬೇಕಾಗತ್ತೆ. ಇವೆಲ್ಲವೂ ಸಹಿತ ಸಮಾಜವನ್ನು ಒಡಿತಕ್ಕಂಥ ವಿಚಾರಗಳನ್ನು ಬಿಟ್ಟು ಈ ಸದ್ಯಕ್ಕೆ ಅಲ್ಲಿ ನಡೀತಾ ಇರೋದೇನು, ಬಜೆಟ್ ಮೇಲೆ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ಸಮಯ. ಆ ಸಂದರ್ಭದಲ್ಲಿ ಮುಂದಿನ 1 ವರ್ಷಗಳ ಕಾಲ ಈ ಕರ್ನಾಟಕದ ಆಗು ಹೋಗುಗಳು, ಖರ್ಚು ವೆಚ್ಚಗಳ ಬಗ್ಗೆ ಡಿಸ್ಕಸ್ ಮಾಡಬೇಕು. ಇನ್ನು ಯಾವ್ದಾದ್ರು ಬೇಕು ಅಂತ ಹೇಳಬೇಕು. ಅದು ಬಿಟ್ಟು ಇದು ಸಂಬಂಧ ಇಲ್ಲದಂತ ಅತ್ಯಂತ ಕ್ಷುಲ್ಲಕ ವಿಚಾರವನ್ನು ದೊಡ್ಡದು ಮಾಡಕೂಡದು. ಇವತ್ತು ಅಶೋಕ್ ಅವ್ರದ್ದು ರಾಷ್ಟ್ರಧ್ವಜ ಇಟ್ಕೊಂಡ್ ಬರ್ತಾರೆ. ಅವನು ಯಾವನೋ ಅಲ್ಲಿ ಕೂಗಿದ, ಹೌದು ವಿಧಾನಸಭೆಯಲ್ಲಿ ಕೂಗಿದಾನೆ, ಅದು ತಪ್ಪು, ಶಿಕ್ಷೆ ಮಾಡಬೇಕು. ಈಗ ಇವರು ಇಲ್ಲಿ ರಾಷ್ಟ್ರಧ್ವಜ ಇಟ್ಕೊಂಡ್ ಬರ್ತಾರೆ, ಸ್ಪೀಕರ್ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಅಂದ್ರೆ ಇದು ಇನ್ನೂ ಪ್ರಚೋದನೆ ಕೊಟ್ಟು ಇನ್ನೇನೋ ಭುಗಿಲೇಳಿಸುವಂತಹ ಪ್ರಯತ್ನಗಳು ಆಗಬಾರದು ಅನ್ನೋದು ನನ್ನ ಆಶಯ. ಅಂತಿಮ
ಆಮೇಲೆ ಸಮಾಜಕ್ಕೆ ಏನ್ರಿ ಲಾಭ ಇದೆ? ನಿನ್ನೆನೆ ಅದ್ರ ಬಗ್ಗೆ ಹೋಮ್ ಮಿನಿಸ್ಟರ್ ಮಾತಾಡಿ ಕ್ಲಿಯರ್ ಆಗಿ ತನಿಖೆ ಮಾಡಿಸ್ತಿಲ್ಲ, ಅವ್ರನ್ನ ಅರೆಸ್ಟ್ ಮಾಡಿಸ್ಬಿಟ್ಟಿದ್ದಾರೆ, ಸಮಸ್ಯೆನೇ ಗೊತ್ತಿರಲಿಲ್ಲ ಕೂಗಿದ್ರೆ, ಅರ್ಥ ಆಯ್ತಾ? ಮತ್ತೆ ಜೊತೆ ನಾಸೀರ್ ಹುಸೇನ್ ಏನಿದ್ದಾರೆ ಅವ್ರು ಕ್ಷಮೆ ಕೇಳಿದ್ರೆ ಸಮಸ್ಯೆ ಗೊತ್ತಿಲ್ಲ. ದಯವಿಟ್ಟು ಇನ್ನು ಮುಂದಾದರೂ ನೋಡಿ, ಸಮಸ್ಯೆಗಳು ಅವ್ರು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಹಿಂದೆ ಸನ್ಮಾನ್ಯ ಜಮೀರ್ ಅಹಮದ್ ಅವರು ತೆಲಂಗಾಣ ಎಲೆಕ್ಷನ್ ಟೈಮಲ್ಲಿ ಏನು ಹೇಳಿದ್ರು, ಮತ್ತು ಇವತ್ತು ಸದನದಲ್ಲಿ ಅಬ್ದುಲ್ ಜಬ್ಬಾರ್ ಅವರು MLC ಕೂಡ ಅವರು ಕೂಡ ಯಾವ ರೀತಿ ಮಾತಾಡ್ತಾರೆ, ಅವರೆಲ್ಲ ನಡವಳಿಕೆ ನೋಡ್ತಾರೆ, ಭಯ ಆಗುತ್ತೆ ಅವ್ರು ದಯವಿಟ್ಟು ಇನ್ನು ಮುಂದೆ ಈ ತರ ಒಂದು ನಡವಳಿಕೆನ ಕಾಂಗ್ರೆಸ್ ಪಕ್ಷ ಎಲ್ಲರೂ ಸರ್ ಕಾಂಗ್ರೆಸ್ ಪಕ್ಷ ಇಲ್ಲ ಈ ಇಂಥ ವಿಷಯ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಸಂಸ್ಕೃತಿನ ಹಂಗಿದೆ, ಕಡಿಮೆ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಮೇಡಮ್. ಅಧಿಕಾರಿಯಿಂದ ಇವತ್ತು ಈ ಭಾರತ ದೇಶದಲ್ಲಿ ಮುಸಲ್ಮಾನರು ಮತ್ತು ಹಿಂದೂಗಳನ್ನ ಒಟ್ಟಾಗಿ ತಗೊಂಡು ಹೋಗಿರ್ತಕ್ಕಂಥ ಶಕ್ತಿ ಇರೋದು ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿಯವರಿಗೆ ಮಾತ್ರ. ಉದಾಹರಣೆ ಏನು ಪಾಕಿಸ್ತಾನದ ಪಾಲಾಗಿರ್ತಕ್ಕಂಥ ಜಮ್ಮು ಕಾಶ್ಮೀರವನ್ನು ಆರ್ಟಿಕಲ್ 370 ಲಿಫ್ಟ್ ಮಾಡಿ 1,40,000 ಕೋಟಿ ಅನುದಾನವನ್ನ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥದ್ದು. ಇವರು ಏನೇ ವೋಟ್ ಬ್ಯಾಂಕ್ಗೋಸ್ಕರ ನಾಟಕ ಆಡಿದ್ರು ಕೂಡ ಇದನ್ನ ನಾವಂತೂ ಯಾವುದೇ ರಾಜಕೀಯಕ್ಕೆ ವೆರಿ ಗುಡ್, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. 4 ಜನಕ್ಕೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ವೀಕ್ಷಕರೇ, ಒಂದು ಕಡೆ ಇಲ್ಲಿ ಘೋಷಣೆ ಅಂತ ಬಂದಾಗ ಈ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿಲ್ವೋ ಅನ್ನುವಂಥದ್ದೇ ಈಗ ಡಿಬೇಟ್ ನಡೀತಾ ಇದೆ. ಅಂದ್ರೆ ಇವ್ರುಗಳೇ ತನಿಖೆ ಮಾಡಿ ಇವರೇ ರಿಪೋರ್ಟ್ಗಳು ಕೊಡ್ತಾ ಇದ್ದಾರೆ. ಪೊಲೀಸ್ ಇದೆ, ಅವರು ಸುಮೋಟೋ ಕೇಸ್ ದಾಖಲಿಸ್ಕೊಂಡಿದ್ದಾರೆ. ಅಲ್ಲಿಂದ ಏನು ಬರುತ್ತೆ, ಏನಾಗುತ್ತೆ, ಇದು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ, ರಾಜಕಾರಣಿಗಳು ಜಿದ್ದಿಗೆ ಕಾರಣ ಆಗಿಬಿಟ್ಟಿದೆ ಇದು. ಆದರೆ ಇದೇ ಪ್ರಚೋದನೆಯಾಗಿ ಬೇರೆ ಯಾರಿಗೂ ಕೂಡ ಯಾವುದೇ ಸಮಸ್ಯೆ ಆಗದೆ ಇರಲಿ, ಜೊತೆಗೆ ಇದನ್ನು ಪ್ರಚೋದನಾತ್ಮಕವಾಗಿ ದಯಮಾಡಿ ಯಾರು ತೆಗೆದುಕೊಳ್ಬೇಡಿ ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಅದು ಯಾರೇ ಆಗಿರ್ಬೋದು, ಆ ತಕ್ಕೂಗಿದ್ದೇ ಆದಲ್ಲಿ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು. ಯಾಕಂತಂದರೆ ಇಲ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಅದು ಕೇವಲ ಸುಮ್ಮನೆ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ಳೋದು, ಇನ್ನೇನೋ ಮಾಡೋದಲ್ಲ. ಇದು ಪ್ರತಿಯೊಬ್ಬ ಭಾರತೀಯರು ಕೂಡ ಕೇಳುವಂತಹ ಪ್ರಶ್ನೆ ಇದು ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.